ನುಡಿಸೋದ್ರ ಮೂಲಕ ವಿದ್ಯುಕ್ತವಾಗಿ ಚಾಲನೆಗೊಳ್ತಾ ಇದೆ. ಎಲ್ಲರೂ ನಾಡ ಹಬ್ಬವನ್ನ ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ಎಂಬುದು. ನವೆಂಬರ್ ಅಲ್ಲ, ಇದು ಜೂನು. ಸರಿಯಾಗಿ ಮಳೆ ಬೀಳೋ ಟೈಮಲ್ಲಿ ಇದೇನಿದು ಎಲ್ಲ ಕಡೆಗೆ ಕನ್ನಡದ ಬಾವುಟ, ಕನ್ನಡದ ಮನಸ್ಸುಗಳ ಹಾರಾಟ ನಡೀತಾ ಇದೆ ಅಂತ ಹೇಳಿ. ಹೌದು, ಅದಕ್ಕೆ ಸಂಬಂಧ ಇದೆ. ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗಿ ನಾವು ಸುವರ್ಣ ಮಹೋತ್ಸವವನ್ನ ಆಚರಿಸ್ತಾ ಇರುವಂತಹ ಈ ಹೊತ್ತಿನಲ್ಲಿ ಸರ್ಕಾರಿ ಕಲಾ ಕಾಲೇಜಿಗೂ ಕರ್ನಾಟಕ ಅಂತ ಮರುನಾಮಕರಣ ಆಗಿದ್ದಕ್ಕೂ ಒಂದು ಅವಿನಾಭಾವವಾದ ಸಂಬಂಧ ಇದೆ. 1973 ನವೆಂಬರ್ 1 ಇದೇ ಸೆಂಟ್ರಲ್ ಕಾಲೇಜ್ನ ಕ್ರಿಕೆಟ್ ಪೆವಿಲಿಯನ್ನಲ್ಲಿ ಕರ್ನಾಟಕ ಅನ್ನುವಂತಹ ನಾಮಕರಣ, ರಾಜ್ಯಕ್ಕೆ ನಾಮಕರಣ ಆದ ಸಂದರ್ಭದಲ್ಲಿ ಸರ್ಕಾರಿ ಕಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿರ್ತಾರೆ ಅನ್ನೋದು ಕಾಲೇಜಿನ ಮತ್ತೊಂದು ಹೆಮ್ಮೆಯ ವಿಷಯ, ಕಾಲೇಜಿಗೆ ಮತ್ತೊಂದು ಗರಿಯನ್ನ ಮೂಡಿಸಿದಂತಹ ವಿಷಯ. ಆ ಒಂದು ನೆನಪಿನ ಭಾಗವಾಗಿ ನಾವಿಲ್ಲಿ ನಾಡ ಹಬ್ಬವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ಸರ್. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನೀವು ಆಗಮಿಸಿದ್ದು ತುಂಬಾ ಸಂತಸದ ಸಂಗತಿ. ಕಾರ್ಯಕ್ರಮವನ್ನ ಈಗ ನಾವು ನಾಡಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೀವಿ. ಜಾನ್ ಕ್ಲಿಂಟನ್ ಮತ್ತು ಅವರ षडक्षरि
ಕರಾಳಿದ ನಾಡಿ ಕಣಜ ಕನರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಬೋಲೋ ಭಾರತ್ ಮಾತಾ ಕಿ ತಾಯಿ ಭುವನೇಶ್ವರಿಗೆ ಇಲ್ಲ ಸಾಕಾಗಲಿಲ್ಲ. ನೆರೆದಿರುವಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಬೇಕು ಅಂತ ಹೇಳಿ ಕನ್ನಡ ಸಂಘದ ಸಂಚಾಲಕರಾದಂತಹ ಡಾಕ್ಟರ್ ರುದ್ರೇಶ್ ಅದರಂಗಿ ಅವರನ್ನು ನಾನು ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಕಲಾ ಕಾಲೇಜಿನ ಈ ಸಮಾರಂಭ ಒಂದು ಅತ್ಯಂತ ವಿಶಿಷ್ಟವಾದಂಥದ್ದು ಮತ್ತು ಸಂಭ್ರಮದಿಂದ ಕೂಡಿರುವಂಥದ್ದು. ಭಾಷಾವಾರು ಪ್ರಾಂತ್ಯ ರಚನೆಗಳಾದ ನಂತರದಲ್ಲಿ ಕರ್ನಾಟಕವನ್ನು ಮೈಸೂರು ರಾಜ್ಯ ಅಂತ ಸ್ಥಾಪನೆಯಾಯಿತು. ಬೇರೆ ಬೇರೆ ರಾಜ್ಯಗಳು ಆಯಾ ಪ್ರದೇಶಗಳ ಭಾಷಾ ಹಿನ್ನೆಲೆಯಲ್ಲಿ ರಚನೆಯಾದರೂ ಕೂಡ ಇನ್ನೂ ಕೂಡ ಮೈಸೂರು ರಾಜ್ಯವೇ ಆಗಿತ್ತು. ಮುಂಬೈ ಕರ್ನಾಟಕ ಇನ್ನೂ ಸೇರ್ಪಡೆಯಾಗಿದೆ, ಹೈದರಾಬಾದ್ ಕರ್ನಾಟಕವೂ ಕೂಡ ಸೇರ್ಪಡೆಯಾಗಿದೆ. ಆದರೂ ಕೂಡ ಇದನ್ನು ಇನ್ನೂ ಮೈಸೂರು ರಾಜ್ಯ ಅಂತ ಹೆಸರು ಕರೀತಾ ಇರೋ ಸಂದರ್ಭದಲ್ಲಿ ಕೆಲವು ಚರ್ಚೆಗಳು ಕೂಡ ಆಗಿ ಇಲ್ಲ. ಈ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅನ್ನುವಂಥ ಚರ್ಚೆಯಾಗಿ ಕರ್ನಾಟಕವೋ ಎನ್ನುವಂಥ ಚರ್ಚೆಯೂ ಕೂಡ ನಡೆದು 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ ಎನ್ನುವಂಥ ನಾಮಕರಣವನ್ನು ಅಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ದೇವರಾಜ ಅರಸು ಅವರು ನಮ್ಮ ಎದುರುಗಡೆ ಸೆಂಟ್ರಲ್ ಕಾಲೇಜಿನ ಕ್ರಿಕೆಟ್ ಪೆವಿಲಿಯನ್ನಲ್ಲಿ ಉದ್ಘಾಟನೆಯನ್ನು ಮಾಡಿ ನೆರವೇರಿಸಿದರು. ಅದು ಈಗ 50 ವರ್ಷ. ಕರ್ನಾಟಕಕ್ಕೆ ಹಲವಾರು ಚಳುವಳಿಗಳು ನಡೆದಿದ್ದಾವೆ, ಭಾಷಾ ಹೋರಾಟಗಳು ನಡೆದಿದ್ದಾವೆ, ನಾಡು ನುಡಿಗೋಸ್ಕರವಾಗಿ ನಡೆದಿದ್ದಾವೆ, ನೀರಿಗೋಸ್ಕರ ನಡೆದಿದ್ದಾವೆ, ಉದ್ಯೋಗಗೋಸ್ಕರ ನಡೆದಿದ್ದಾವೆ. ಅವೆಲ್ಲವೂ ಕೂಡ ಸಾಕಾರಗೊಳ್ಳುವಂಥ ನಿಟ್ಟಿನಲ್ಲಿ ಪ್ರಸ್ತುತ ಸರ್ಕಾರವು ಕೂಡ ಹಲವಾರು ಯೋಜನೆಯನ್ನು ಹಮ್ಮಿಕೊಂಡಿರುವಂಥ ಸಂದರ್ಭದಲ್ಲಿ ಸರ್ಕಾರಿ ಕಲಾ ಕಾಲೇಜಿನ ಕನ್ನಡ ಸಂಘವು ಕೂಡ ಅಷ್ಟೇ ಒಂದು ಇತಿಹಾಸವಿದೆ. ಮೊದಲು ಇದು ಸೆಂಟ್ರಲ್ ಕಾಲೇಜಿನಲ್ಲಿ ಕರ್ನಾಟಕ ಸಂಘ ಅಂತ ಇದ್ದದ್ದು. ನಂತರದಲ್ಲಿ ಜಿ ಪಿ ರಾಜರತ್ನಂ ಸೆಂಟ್ರಲ್ ಕಾಲೇಜಿನಿಂದ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಇಂಟರ್ಮೀಡಿಯೇಟ್ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕ ಸಂಘ ಇಲ್ಲಿಗೆ ಬಂತು. ಕರ್ನಾಟಕ ಸಂಘ ಮುಂದೆ ಕನ್ನಡ ಸಂಘವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕನ್ನಡ ಸಂಘಕ್ಕೆ ಒಂದು ಅತ್ಯಂತ ಹೆಮ್ಮೆಯ ಅಭಿಮಾನದ ಒಂದು ಸಂದರ್ಭ ಇಂದಾಗಿದೆ. ಇಂದಿನ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಆಗಮಿಸಿರುವಂಥವರು ನಮ್ಮ ಕಾಲೇಜಿನಲ್ಲೇ ಅಧ್ಯಯನವನ್ನು ಮಾಡಿ, ವಿದ್ಯಾರ್ಥಿಗಳು ಗಮನಿಸಿ, ನಮ್ಮ ಕಾಲೇಜಿನಲ್ಲೇ ಅಧ್ಯಯನವನ್ನು ಮಾಡಿ ಮುಂದೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ, ತದನಂತರದಲ್ಲಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ, ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಯವರು. ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಯವರು ಮಾನ್ಯ ಪ್ರಾಂಶುಪಾಲರು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರಬೇಕು ಅಂತ ಕೋರ್ತೇನೆ. ನಮ್ಮ ಇರುವಂಥ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಹರ್ಷ. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳಿನ ಬಿಟ್ಟು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಸರ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಸಮಾರಂಭ ಮತ್ತೊಂದು ವಿಶೇಷ ಏನು ಅಂತಂದರೆ, ನಮ್ಮ ಕಾಲೇಜಿನಲ್ಲೇ ಕೇಳಿಸ್ಕೊಳ್ಳಿ, ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳಿ, ನಮ್ಮ ಕಾಲೇಜಿನಲ್ಲೇ ಅಧ್ಯಯನವನ್ನು ಮಾಡಿ ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯ ಡಿಪಾರ್ಟ್ಮೆಂಟ್ ಆಫ್ ಡ್ರಾಮಾ ಆ್ಯಂಡ್ ಮ್ಯೂಸಿಕ್ನಲ್ಲಿ MA ಮಾಡಿ PhD ಮಾಡಿ ಪ್ರಸ್ತುತ ಕರ್ನಾಟಕ ಬಂಜಾರ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು ಡಾಕ್ಟರ್ AR ಗೋವಿಂದಸ್ವಾಮಿ ಅವರು. ಡಾಕ್ಟರ್ AR ಗೋವಿಂದಸ್ವಾಮಿ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡಬೇಕು ಅಂತ ಮಾನ್ಯ ಪ್ರಾಂಶುಪಾಲರಿಗೆ ಕೊಡ್ತೇನೆ. ನಮ್ಮ ವಿದ್ಯಾರ್ಥಿಗಳು ಕೂಡ ಇದೇ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯ. ಯಾಕೆಂದರೆ ನಮ್ಮ ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡಿ ಪ್ರಸ್ತುತ ಕರ್ನಾಟಕ ಬಂಜಾರ ಅಕಾಡೆಮಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.
ಡಾಕ್ಟರ್ AR ಗೋವಿಂದಸ್ವಾಮಿ ಅವರು. ಸರ್, ನಿಮಗೆ ಅತ್ಯಂತ ಹೆಮ್ಮೆಯ ಅಭಿಮಾನದ ಒಂದು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ PT ಶ್ರೀನಿವಾಸ ನಾಯ್ಕ ಸರ್ ಅವರು ಅತ್ಯಂತ ಸರಳ ಸಜ್ಜನಿಕೆಯ ಸ್ನೇಹಶೀಲರಾಗಿರುವಂಥವರು, ವಿದ್ಯಾರ್ಥಿಗಳ ಅತ್ಯಂತ ಮೆಚ್ಚಿನ ಪ್ರೀತಿ, ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆಯನ್ನು ಕೇಳ್ಕೊಂಡು ಬಂದರೂ ಕೂಡ ತಕ್ಷಣವೇ ಸ್ಪಂದಿಸುವಂಥವರು ಡಾಕ್ಟರ್ PT ಶ್ರೀನಿವಾಸ ನಾಯ್ಕ ಸರ್ ಅವರು. ಡಾಕ್ಟರ್ PT ಶ್ರೀನಿವಾಸ ನಾಯ್ಕ ಸರ್ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಬರಬೇಕು ಅಂದ್ಬಿಟ್ಟು ಡಾಕ್ಟರ್ ಆನಂದ್ ಸರ್ ಮತ್ತು ಡಾಕ್ಟರ್ ನಾರಾಯಣ್ ಸರ್ ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಕೊಡ್ತೇನೆ. ಡಾಕ್ಟರ್ PT ಶ್ರೀನಿವಾಸ ನಾಯ್ಕ ಸರ್ ಅವರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತ. ಇದೇ ಸಂದರ್ಭದಲ್ಲಿ ನಮ್ಮ KGCTಯ ಕಾರ್ಯದರ್ಶಿಗಳಾದಂಥ ಪ್ರಸ್ತುತ ಇತಿಹಾಸ ವಿಭಾಗದಲ್ಲಿ ಸ್ನಾತಕೋತ್ತರ ವಿಭಾಗದ ಸಂಯೋಜಕರು ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥ ಡಾಕ್ಟರ್ ನಾರಾಯಣ HG ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡಿ ಸರ್. ನಮ್ಮ ಶಿವಕುಮಾರ್ ಸರ್ ಅವರವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ಕೋರ್ತೇನೆ. ಡಾಕ್ಟರ್ ಹಸನ್ ಖಾನ್ ಕುಲಕರ್ಣಿ ಅವರಿಗೆ ಶಿವಪ್ರಸಾದ್ ಸರ್ ಅವರು ಹಸನ್ ಖಾನ್ ಕುಲಕರ್ಣಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವುದರ ಮೂಲಕವಾಗಿ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂದ್ಬಿಟ್ಟು ಕೋರ್ತೇನೆ. ಡಾಕ್ಟರ್ ಹಸನ್ ಖಾನ್ ಕುಲಕರ್ಣಿ ಅವರಿಗೆ ಶ್ರೀ ಶಿವಪ್ರಸಾದ್ P ಸರ್, ಮುಖ್ಯಸ್ಥರು ಕನ್ನಡ ವಿಭಾಗ. ಮುಖ್ಯವಾಗಿ ಇಂದಿನ ಈ ಸಮಾರಂಭಕ್ಕೆ ಸಹಯೋಗವನ್ನ ನೀಡಿರುವಂತವರು ಶ್ರೀ ಇದಾಯತ್ ಅಹಮದ್ ಸರ್ ಅವರು. ಶ್ರೀ ಇದಾಯತ್ ಅಹಮದ್ ಸರ್ ಅವರು ನನ್ನ ಮತ್ತು ಅವರ ನಡುವಿನ ಒಂದು ಸ್ನೇಹ ಸುಮಾರು 15 ವರ್ಷಗಳಿಗಿಂತಲೂ ಕೂಡ ಹಿಂದಿನದು. ಅವರು ಕಲೆಯನ್ನೇ ತಮ್ಮ ಜೀವನವನ್ನಾಗಿ ಮಾಡಿಕೊಂಡಿರುವಂಥವರು. ಕಳೆದ 10 ವರ್ಷಗಳಿಂದಲೂ ಕೂಡ ನಮ್ಮ ಕಾಲೇಜಿಗೆ ಡೊಳ್ಳು, ಕಂಸಾಳೆ, ವೀರಗಾಸೆ, ಪಟ ಕುಣಿತ, ರಂಗ ಕುಣಿತ ಮುಂತಾದಂಥವುಗಳನ್ನ ನಿರಂತರವಾಗಿ ಅವರು ಕಲಿಸ್ತಾ ಬರ್ತಾ ಇರುವಂಥವರು. ತಮ್ಮ ರಂಗಚಾರಕ ಫೌಂಡೇಶನ್ ಟ್ರಸ್ಟ್ನ ಸಹಯೋಗವನ್ನು ಕೂಡ ನೀಡಿರುವಂಥ ಇದಾಯ್ತು ಅಹಮದ್ ಸರ್, ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತೀನಿ ಸರ್. ನೋಡಿ, ಶ್ರೀ ಇದಾಯ್ತು ಅಹಮದ್ ಸರ್ ಅವರಿಗೆ ಒಂದು ಅತ್ಯಂತ ಗೌರವ. ಆನಂದ್ ಸರ್, ತಾವೇ ಬಂದು ಅವರಿಗೆ ಗೌರವವನ್ನು ನೀಡಬೇಕು ಅಂತ ಅಂದ್ಬಿಟ್ಟು ಕೋರ್ತೇನೆ ಸರ್. ಇದಾಯ್ತು ಅಹಮದ್ ಸರ್ ಅವರು, ಸರ್ ನಿಮ್ಮ ಪ್ರೀತಿ ಕಾಳಜಿ ಕಳೆದ 1 ತಿಂಗಳಿಂದಲೂ ಕೂಡ ನಿರಂತರವಾಗಿ ಅವರು ಇಲ್ಲಿ ತರಬೇತಿಯನ್ನ ನೀಡ್ತಾ ಇದ್ದಾರೆ. ರಾತ್ರಿ ನಿದ್ದೆ ಮಾಡಿಲ್ಲ. ಇಷ್ಟು ಈ ವೇದಿಕೆ ಇಷ್ಟು ಸುಂದರವಾಗಿ ಬಂದಿದೆ ಅಂತಂದ್ರೆ ಅದಕ್ಕೆ ಕಾರಣ ಶ್ರೀ ಇದಾಯತ್ ಅಹಮದ್ ಸರ್ ಅವರು. ಇಡೀ ಕಾರ್ಯಕ್ರಮದ ಒಂದು ವಿನ್ಯಾಸವನ್ನ, ರೂಪುರೇಷೆಯನ್ನು ಮಾಡಿರುವಂತವರು, ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟು ವಿಧವಾದಂತಹ ತರಬೇತಿಯನ್ನು ನೀಡಿರುವಂತವರು ಶ್ರೀ ಇದಾಯತ್ ಅಹಮದ್ ಸರ್ ಅವರು. ಅದೇ ರೀತಿಯಲ್ಲಿ ಇಂದಿನ ಈ ಸಮಾರಂಭದಲ್ಲಿ ಸ್ನಾತಕೋತ್ತರ ವಿಭಾಗಗಳ ಸಂಯೋಜಕರು ಮತ್ತು ಅಧ್ಯಾಪಕರು, ಎಲ್ಲ ವಿಭಾಗಗಳ ಮುಖ್ಯಸ್ಥರು ಮತ್ತು ಅಧ್ಯಾಪಕರು, ಬೋಧಕೇತರ ಸಿಬ್ಬಂದಿಯವರೆಗೂ, ಅದೇ ರೀತಿಯಲ್ಲಿ ಇತರ ಅತಿಥಿ ಉಪನ್ಯಾಸಕರು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಾಲೇಜಿನ BA, BCom, BBA, MA, MCom ಮತ್ತು ರಿಸರ್ಚ್ ಸೆಂಟರ್ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೇನೆ. ಮುಖ್ಯವಾಗಿ ಪೇರೆಂಟ್ಸ್, ಯಾಕಂದ್ರೆ ಸುಮಾರು 1 ತಿಂಗಳಿಂದ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ. ಪೇರೆಂಟ್ಸ್ ನಮಗೆ ತುಂಬಾ ಸಾಥನ್ನು ನೀಡಿದ್ದಾರೆ. ಕೆಲವು ದಿನ ನಾನು ನಿನ್ನೆ ಅಂತೂ ಕೂಡ ತುಂಬಾ ಲೇಟ್ ಆಯ್ತು ಅವ್ರಿಗೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ, ಅದಕ್ಕೂ ಕೂಡ ಇದು ಮಾಡಿದ್ರೆ ಕೆಲವು ಪೋಷಕರು ಬಂದಿದ್ದಾರೆ, ನಿಮಗೂ ಕೂಡ. ಜೊತೆಗೆ ಈ ಕಾರ್ಯಕ್ರಮವನ್ನು ನಿರೂಪಣೆಯನ್ನ ಮಾಡ್ತಾ ಇರುವಂತಹ ಸೌಮ್ಯ ಅವರು ನಮ್ಮ ಕಾಲೇಜಿನಲ್ಲಿ PhD ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಮಾಧ್ಯಮದ ಮಿತ್ರರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಪೊಲೀಸ್ ಸಿಬ್ಬಂದಿಯವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಟೆಂಟ್ನ ಶ್ರೀ ಪರಮೇಶ್ ಅವರಿಗೆ, ಸೌಂಡ್ ಸಿಸ್ಟಮ್ನ CO ಅವರಿಗೆ ಮತ್ತು ಎಲ್ಲರಿಗೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಛಾಯಾಗ್ರಾಹಕರು ಮುಂದೆನೇ ಇದ್ದಾರೆ. ಇಷ್ಟು ಸುಂದರ ಕ್ಷಣಗಳನ್ನ ಹಿಡ್ಕೊಡಕ್ಕೆ ಅವ್ರಿಗೂ ಸ್ವಾಗತ. ಮತ್ತೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿರೋದು ಯಾರು ಹೇಳಿ? ರುದ್ರೇಶ್ ಅದ್ರಂಗಿ ಸರ್. ಅವ್ರಿಗೆ ನಾವು ಸ್ವಾಗತ ಕೊಡದೇ ಇದ್ರೆ ಖಂಡಿತ ತಪ್ಪಾಗತ್ತೆ. ಇಷ್ಟು ಕಾರ್ಯಕ್ರಮ ಅದ್ಭುತವಾಗಿ ಆಗ್ತಿದೆ ಅಂದ್ರೆ ಅವರ ಶ್ರಮ ಖಂಡಿತ ಅಭಿನಂದನಾರ್ಹ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ, ನಾವಾಗ್ಲೇ ಹೇಳಿದ್ವಿ, ಕರ್ನಾಟಕ ಅಂತ ಅಂದ್ರೆ ಇದು ಅಖಂಡ ಕರ್ನಾಟಕ, ಯಾವುದೋ ಒಂದು ಭಾಗ ಮಾತ್ರ ಕರ್ನಾಟಕ ಆಗಲ್ಲ. ಇಡೀ ಕರ್ನಾಟಕವನ್ನ ಈ ವೇದಿಕೆಯ ಮೇಲೆ ತರೋ ಒಂದು ಪ್ರಯತ್ನವನ್ನ ಸರ್ಕಾರಿ ಕಲಾ ಕಾಲೇಜಿನ ಕನ್ನಡ ಸಂಘ ಹಾಗೂ ರಂಗಚಾರಕ ಫೌಂಡೇಶನ್ ಮಾಡ್ತಾ ಇದೆ ಇವತ್ತು. ಅದರ ಭಾಗವಾಗಿ ಮೊದಲನೇದಾಗಿ ಸಮೂಹ ಜನಪದ ಗೀತೆಯನ್ನ ನರೇಶ್ ಮತ್ತು ತಂಡ ರಂಗಚಾರಕ ಫೌಂಡೇಶನ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಇವತ್ತಿನ ಸಾಂಸ್ಕೃತಿಕ ಹಬ್ಬದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ PT ಶ್ರೀನಿವಾಸ ನಾಯ್ಕ ಸರ್ ಅವರೇ, ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಾರ್ಯಕ್ರಮವನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದಂತಹ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಡಾಕ್ಟರ್ ಪರಮಶಿವಮೂರ್ತಿ ಅವರೇ, ಜೊತೆಗೆ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಮತ್ತೊಬ್ಬರು
ಮಿತ್ರರು ಡಾಕ್ಟರ್ AR ಗೋವಿಂದ ಸ್ವಾಮಿ ಅವರೇ, ಮತ್ತು ಹಾಗೆ ಈ ರಂಗಚಾರಕ ಫೌಂಡೇಶನ್ನ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಇದಾಯತ್ ಅವರೇ, ಮತ್ತು ನಮ್ಮ ಕಾಲೇಜಿನ ಎಲ್ಲ ಗೌರವಾನ್ವಿತ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ವರ್ಗದವರೇ, ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಬಹುತೇಕ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತಾಯಿ ಜನ್ಮದಾತೆ ಬಹಳ ಮುಖ್ಯ. ಅಷ್ಟೇ ಬಹಳ ಮುಖ್ಯ ಮಾತೃಭಾಷೆ ಮತ್ತು ಜನ್ಮ ಕೊಟ್ಟಂತಹ ನಾಡು ಬಹಳ ಅಷ್ಟೇ ಮುಖ್ಯ ಆಗ್ತದೆ. ಯಾಕೆ ಅಂತಂದರೆ ಈ ಎರಡೂ ಋಣ ನಮ್ಮ ಮೇಲೆ ಸದಾ ಇರುತ್ತೆ. ತಾಯಿಯ ಋಣ ಮತ್ತು ಜನ್ಮ ಕೊಟ್ಟಂತಹ ನಾಡಿನ ಋಣ ಅಂತಕ್ಕಂಥದ್ದು ಇರುತ್ತೆ. ಇವತ್ತು ನಮ್ಮ ಕಾಲೇಜಿನಲ್ಲಿ ಕನ್ನಡದ ಒಂದು ಹಬ್ಬವನ್ನು ಕರ್ನಾಟಕ ಏಕೀಕರಣ ಆದಂತಹ ಸಂದರ್ಭದಲ್ಲಿ, ಅದೂ ಸಹ ವಿಶೇಷವಾಗಿ ಕರ್ನಾಟಕ ಅಂತ ಆದಂತಹ 50 ವರ್ಷಗಳಲ್ಲಿ ಒಂದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ, ಜೊತೆಗೆ ಅತ್ಯಂತ ಅರ್ಥಗರ್ಭಿತವಾದಂತಹ ಒಂದು ಕಾರ್ಯಕ್ರಮ. ಯಾಕೆ ಇದು ಅತ್ಯಂತ ಅರ್ಥಗರ್ಭಿತ ಅಂತಂದರೆ, ನಾಡು ಇವತ್ತು ಏನು ನಾವು ವಿಶಾಲ ಕರ್ನಾಟಕ, ಅಖಂಡ ಕರ್ನಾಟಕ ಅಂತ ಕರಿತೀವಿ. ಈ ಕರ್ನಾಟಕ ಏಕಾಏಕಿ ಯಾರ ಹೋರಾಟ ಅಥವಾ ಪ್ರಯತ್ನ ಇಲ್ದಲೇ ಆಗಿದ್ದಂಥದ್ದು ಅಲ್ಲ. ನೂರಾರು ಜನ ಸುಮಾರು ವರ್ಷಗಳ ಕಾಲ 19ನೇ ಶತಮಾನ ಮತ್ತು 20ನೇ ಶತಮಾನದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕನ್ನಡಿಗರು ತನ್ನದೇ ಆದಂತಹ ಕನಸುಗಳನ್ನು ಇಟ್ಕೊಂಡು, ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪನಿಂದ ಆರಂಭವಾಗಿ ಕೆಂಗಲ್ ಹನುಮಂತಯ್ಯ, ನಿಜಲಿಂಗಪ್ಪನವರೆಗೂ ಸಹ ಸುಮಾರು ಜನ ಕನ್ನಡ ಸಾಹಿತಿಗಳು, ಚಿಂತಕರು, ಹೋರಾಟಗಾರರು ಕನ್ನಡ ನಾಡಿಗೋಸ್ಕರ ಇವತ್ತಿನ ಈ ವಿಶಾಲ ಕರ್ನಾಟಕ ಅಂತ ಏನು ಕರಿತೀವಿ, ಈ ನಾಡಿಗೋಸ್ಕರ ತಮ್ಮ ತನು ಮನ ಧನವನ್ನ ತ್ಯಾಗ ಮಾಡಿದ್ದಾರೆ. ಆ ತ್ಯಾಗದ ಫಲನೇ ಇವತ್ತಿನ ಕರ್ನಾಟಕ. ಆಲೂರು ವೆಂಕಟರಾಯರು ಇರ್ಬೋದು, ಅಥವಾ ದ.ರಾ ಬೇಂದ್ರೆ ಅವರಿರ್ಬೋದು, BM ಶ್ರೀ ಅವರಿರ್ಬೋದು, ಕುವೆಂಪು ಅವರಿರ್ಬೋದು, ಇವರೆಲ್ಲರೂ ಸಹ ಕನ್ನಡ ನಾಡಿಗೆ ಕೊಟ್ಟಿರುವಂತಹ ಕೊಡುಗೆ. ಇವತ್ತು ಏನು ಈಗಾಗಲೇ ನಾವು ನಾಡಗೀತೆಯನ್ನು ಆಡಿದ್ವಿ. ಆ ನಾಡಗೀತೆ ಕರ್ನಾಟಕ ಏಕೀಕರಣ ಚಳುವಳಿಯ ಸಂದರ್ಭದಲ್ಲಿ ಬಂದಂಥದ್ದು. ಅಂದರೆ ಕುವೆಂಪು ಅವರಿಗೆ ಅಖಂಡ ಕರ್ನಾಟಕದ ಪರಿಕಲ್ಪನೆ ಅಂತಕ್ಕಂಥದ್ದು ಇತ್ತು ಅನ್ನುವಂಥದ್ದು. ಮತ್ತು ಆಲೂರು ವೆಂಕಟರಾಯರು ಆರಂಭದಿಂದನೂ ಸಹ ಧಾರವಾಡ ಕನ್ನಡ ನಾಡಿಗೆ ಅಥವಾ ಇವತ್ತಿನ ಕರ್ನಾಟಕಕ್ಕೆ ಅತ್ಯಂತ ಪ್ರಸಿದ್ಧವಾದಂತಹ ಕನ್ನಡದ ಒಂದು ಸ್ಥಾನಮಾನವನ್ನು ಹೊಂದಿರುವಂಥದ್ದು. ಆ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನು ಆರಂಭ ಮಾಡಿದಂತಹ ರಾಹಾ ದೇಶಪಾಂಡೆ ಅವರು ಕನ್ನಡದ MA ಪದವಿಯನ್ನು ಪಡೆದಂತಹ, ಪೂನಾದಲ್ಲಿ ಹೋಗಿ MA ಪದವಿಯನ್ನು ಪಡೆದಂತಹ ಮೊದಲ ವಿದ್ವಾಂಸರು. ಅಲ್ಲಿ ವಿದ್ಯಾವರ್ಧಕ ಸಂಘದ ಮೂಲಕ ಕನ್ನಡವನ್ನು ಕಟ್ಟುವಂತಹ ಕೆಲಸವನ್ನು ಮಾಡಿದ್ರು. ಆನಂತರ ಆಲೂರು ವೆಂಕಟರಾಯರು ವಾಗ್ಭೂಷಣ ಪತ್ರಿಕೆಯ ಮೂಲಕ ಕನ್ನಡವನ್ನ, ಕರ್ನಾಟಕವನ್ನ ಒಂದು ಮಾಡಬೇಕು ಅನ್ನೋ ಕನಸನ್ನು ಕಟ್ಕೊಂಡಿದ್ದಂಥವರು. ಆನಂತರ 1917ರಲ್ಲಿ ತಾವೆಲ್ಲ ಮಕ್ಕಳಿಗೆ ಗೊತ್ತಿರಬೇಕು, ಕನ್ನಡ ಕುಲಪುರೋಹಿತ ಅಂತ ಕರ್ಕೊಂಡಂತಹ ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಅನ್ನೋ ಗ್ರಂಥವನ್ನು ಬರೀತಾರೆ. ಅದರಲ್ಲಿ ಹೇಳ್ತಾರೆ, ಗಂಗಾ, ಕದಂಬ, ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ, ವಿಜಯನಗರದಂತಹ ಸಾಮ್ರಾಜ್ಯಗಳನ್ನು ಕಂಡಂತಹ ಕರ್ನಾಟಕ ಬ್ರಿಟಿಷರ ಆಗಮನದಿಂದ ಕರ್ನಾಟಕ ಜಗತ್ತಿನ ನಾಟ್ಯರಂಗದಿಂದ ನಾಮಾವಶೇಷವಾಗಿ ಅಳಿಸಿ ಹೋಗಿದೆ. ಇನ್ನೆಲ್ಲಿಯ ಕರ್ನಾಟಕ? ಕನ್ನಡಿಗರು ನಿರ್ವೀರ್ಯರೇ ಅನ್ನೋ ಪ್ರಶ್ನೆಯನ್ನು ಎತ್ತುತ್ತಾರೆ. ಅಂದರೆ ಕನ್ನಡಿಗರಿಗೆ ಕನ್ನಡತನ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತಹ ಆಲೂರರು, ನೀವು ಗಂಡಸರಲ್ವಾ ಅನ್ನೋ ಪ್ರಶ್ನೆಯನ್ನು ಎತ್ತಿದಾಗ ಕನ್ನಡಿಗರು ನಾವು ಗಂಡಸರು ಅನ್ನೋದನ್ನ ತೋರೋದಕ್ಕೋಸ್ಕರ ಮತ್ತೆ ಹೋರಾಟವನ್ನು ಹಾಗೆ ನಿರಂತರವಾಗಿ ಮಾಡ್ತಾ ಬರ್ತಾರೆ. ಆ ನಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಇರ್ಬೋದು, ಮುಂದೆ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಅಕಾರಾನಿ ಅಂತಕ್ಕಂಥದ್ದು ಕಾರಂತರ ಅಧ್ಯಕ್ಷತೆಯಲ್ಲಿ ಬಂದಂತಹ ಅದು ಇರ್ಬೋದು. ಇವೆಲ್ಲವೂ ಸಹ ಹೋರಾಟವನ್ನು ಮಾಡಿಕೊಂಡಿದ್ದರ ಫಲವಾಗಿ 1956ರಲ್ಲಿ ಇವತ್ತಿನ ಕರ್ನಾಟಕ, ಅಂದರೆ ಅವತ್ತು ಮೈಸೂರು ಅಂತ ಹೆಸರನ್ನ ಕರೀತು. ನಿಮ್ಮೆಲ್ರಿಗೂ ಸಹ ಗೊತ್ತಿರುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ ಏನಂತ ಅಂದರೆ, 1956ರಲ್ಲೇ ಇದನ್ನು ಕರ್ನಾಟಕ ಅಂತ ಕರಿಬೇಕು ಅನ್ನೋ ಎಲ್ಲ ರೀತಿಯ ಪ್ರಯತ್ನಗಳು ನಡೀತವೆ. 1924ರಲ್ಲೇ ಉಯಿಲಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ಹೇಳ್ತಾರೆ. ಆಲೂರರ ಕನಸಿನ ಕೂಸು ಕರ್ನಾಟಕ ಅಂತ ಇರಬೇಕು ಅಂತ 56ರಲ್ಲಿ ಮೈಸೂರಿನ ಕೆಲವು ರಾಜಕೀಯ ಹಿತಾಸಕ್ತಿಗಳು, ಜಾತಿಯ ಹಿತಾಸಕ್ತಿಗಳು, ಮೈಸೂರಿನ ಪ್ರಬಲ ಸಮುದಾಯ ಇದಕ್ಕೆ ಒಪ್ಪೋದಿಲ್ಲ. ಯಾಕೆಂತಂದ್ರೆ ಮಂಡ್ಯದಲ್ಲಿ ಕರ್ನಾಟಕ ಏಕೀಕರಣ ವಿಲೀನ ವಿರೋಧಿ ಸಂಘ ಅನ್ನೋದನ್ನ ಹುಟ್ಟಾಕೊಂಡು
KV ಶಂಕರೇಗೌಡರ ನೇತೃತ್ವದಲ್ಲಿ ನಾವು ಮೊದಲು ರಾಜ್ಯನೇ ಬೇಡ, ವಿಶಾಲ ರಾಜ್ಯ ಬೇಡ ಅಂತ ಹೇಳಿದ್ರು. ಉತ್ತರ ಕರ್ನಾಟಕವೇ ಒಂದಿರಲಿ, ಮೈಸೂರು ರಾಜ್ಯವೇ ಒಂದಿರಲಿ ಅನ್ನೋ ಮಾತನ್ನ ಹೊಂದಿದ್ರು. ಆ ಸಂದರ್ಭದಲ್ಲಿ ಇವತ್ತು ನಾವು ನಿಜಲಿಂಗಪ್ಪ ಅವ್ರನ್ನ ನೆನೆಸ್ಕೊಳ್ಬೇಕಾಗ್ತದೆ. ಅವರ ಕನಸಿನ ಕೂಸು ಇವತ್ತಿನ ವಿಶಾಲ ಕರ್ನಾಟಕ. ಹಾಗೆ ಕೆಂಗಲ್ ಹನುಮಂತಯ್ಯ ಅವರು ಮೈಸೂರು ರಾಜ್ಯದ ಚುನಾಯಿತ ಮೊದಲ ಮುಖ್ಯಮಂತ್ರಿಯಾಗಿ ಬಹಳ ದ್ವಂದ್ವಕ್ಕೆ ಒಳಗಾಗ್ತಾರೆ. ವಿಶಾಲ ರಾಜ್ಯವನ್ನ ಮಾಡೋ ಅಂಥದ್ದ ಅಥವಾ ಬೇಡದ, ಮಾಡೋದಾದ್ರೆ ಈ ಭಾಗದ ತನ್ನ ಸಮುದಾಯದ ಜನ ವಿರೋಧವನ್ನ ಮಾಡ್ತಾರೆ ಅನ್ನೋ ದ್ವಂದ್ವಕ್ಕೆ ಒಳಗಾದಾಗ 1952ರಿಂದ 56ವರೆಗೂ ಸಹ ವಿಧಾನಸಭೆಯಲ್ಲಿ ದೊಡ್ಡ ಚರ್ಚೆಗಳಾಗ್ತವೆ. ಚರ್ಚೆಗಳಾಗಿ ಕೊನೆಗೆ ಎಲ್ಲ ಹೋರಾಟದ ಫಲವಾಗಿ ನಾವು SRC ಸಮಿತಿಯನ್ನ, ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚನೆ ಮಾಡ್ಕೊಳ್ತೀವಿ. ಅಲ್ಲಿ ಫಜಲ್ ಅಲಿ ಅವರ ರಿಪೋರ್ಟ್ ಪ್ರಕಾರ 1956 ನವೆಂಬರ್ 1ರಂದು ಕರ್ನಾಟಕ ಅಥವಾ ಮೈಸೂರು ರಾಜ್ಯ ಬಂತು. ಅವಾಗ ಈ ಮೀಸೆ ಜಟ್ಟಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಬಾರ್ದು ಅನ್ನುವಂಥದ್ದು ಮೈಸೂರಿಗರ ವಾದ. ಅವಾಗ ಅಟ್ಲೀಸ್ಟ್ ಕೊನೆಗೆ ನಮಗೆ ಮೈಸೂರು ರಾಜ್ಯ ಅಂತನಾದ್ರೂ ಕರೀರಿ ಅನ್ನೋ ಹಠವನ್ನ ಹಿಡಿದಾಗ ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನಂತ ಅಂದ್ರೆ, ಅಟ್ಲೀಸ್ಟ್ ಇವ್ರನ್ನ ಸಮಾಧಾನ ಮಾಡೋದಕ್ಕೋಸ್ಕರ ವಿಶಾಲ ರಾಜ್ಯ ರಚನೆ ಆಗಿದೆ, ಅದಕ್ಕೆ ಮೈಸೂರು ಅಂತ ಕರಿಬೇಕು ಅನ್ನೋ ಉದ್ದೇಶದಿಂದ ಅದು ಆಯಿತು. ಆನಂತರ 56ರಿಂದ 73ರವರೆಗೂ ಸಹ ಸುಮಾರು ಸಂದರ್ಭದಲ್ಲಿ ಶಾಸನ ಸಭೆಗಳಲ್ಲಿ ಈ ಬಗ್ಗೆ ಚರ್ಚೆಗಳಾಗ್ತವೆ, ವಾದ ಸಂವಾದಗಳಾಗ್ತವೆ. ಬಹಳ ಅತ್ಯಂತ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, 1956ರಲ್ಲಿ ದೇವರಾಜ ಅರಸು ಅವರು ಮೈಸೂರು ರಾಜ್ಯ ಅಂತಾನೆ ಕರಿಬೇಕು ಅಂತ ಅವರೂ ಕನಸನ್ನ ಕಟ್ಕೊಂಡಿದ್ರು. ಬಹಳ ಆಶ್ಚರ್ಯಕರ ಘಟನೆ ಏನು ಅಂತ ಅಂದ್ರೆ, 73ರಲ್ಲಿ ಅವರೇ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರನ್ನ ಕರೆದ್ರು. ಇದು ಒಂದು ರೀತಿ ಬಹಳ ಚಾರಿತ್ರಿಕ ವಿಷಯ, ಬಹಳ ಸಂತೋಷದ ವಿಷಯ. ಜೊತೆಗೆ ಕುವೆಂಪು ಅವರ ಅಖಂಡ ಕರ್ನಾಟಕದ ಪರಿಕಲ್ಪನೆ ಮತ್ತೆ ಕುವೆಂಪು ಅವರಲ್ಲಿ ಇದ್ದಂತಹ ಮಾತೃಭಾಷೆಯ ಬಗ್ಗೆ ಇದ್ದಂತಹ ಅಪಾರವಾದಂತಹ ಪ್ರೇಮ, ಮತ್ತೆ ಅವರು ಮುಂದೆ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಆಗಿದ್ದಾಗ ಅವರು ಕನ್ನಡವನ್ನ ಒಂದು ಪ್ರಮುಖ ಭಾಷೆಯನ್ನಾಗಿ, ಮಾತೃಭಾಷೆಯನ್ನ ಅಧ್ಯಯನದ ವಸ್ತುವನ್ನಾಗಿ ಮಾಡಿಸಿದಂತಹ ಪ್ರಯತ್ನ. ಆನಂತರ ನೀವು ಗೋಕಾಕ್ ವರದಿ, ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಆದಂತಹ ಗೋಕಾಕ್ ವರದಿ, ಸರೋಜಿನಿ ಮಹಿಷಿ ವರದಿ ಅಂತ ಇವೆಲ್ಲವೂ ಸಹ ಇವತ್ತಿನ ಅಖಂಡ ಕರ್ನಾಟಕದ ಪರಿಕಲ್ಪನೆಯನ್ನ ನಮ್ಮಲ್ಲಿ ಕನ್ನಡಿಗರಲ್ಲಿ ಬಹಳ ವಿಸ್ತಾರವಾಗಿ ಬಿತ್ತಿರುವಂಥದ್ದು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಬಹಳ ಬಹುಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂದ್ರೆ, ನಾವು ಇವತ್ತು ಕನ್ನಡದ ಸ್ಥಿತಿ ಏನಾಗಿದೆ, ಬೆಂಗಳೂರಿನಲ್ಲಿ ಕನ್ನಡಿಗರ ಸ್ಥಿತಿ ಬಹಳ ಅತ್ಯಂತ ಚಿಂತಾಜನಕವಾಗಿದೆ. ವಲಸಿಗರ ಪ್ರಮಾಣ ಹೆಚ್ಚಾಗಿದೆ. ಮಲ್ಟಿನ್ಯಾಷನಲ್ ಕಂಪನಿಗಳು ಬೇರೆ ರಾಜ್ಯದ ಉದ್ಯೋಗಿಗಳಿಗೆ ಅಥವಾ ವ್ಯಕ್ತಿಗಳಿಗೆ ಉದ್ಯೋಗವನ್ನ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲದರ ನಡುವೆ ಕನ್ನಡ ಅತ್ಯಂತ ದೊಡ್ಡ ಸವಾಲನ್ನ ಇವತ್ತು ನಮ್ಮಲ್ಲಿ ಎದುರಿಸ್ತಾ ಇದೆ. ಆ ಸವಾಲನ್ನ ಮೆಟ್ಟಿ ನಿಂತು ಮಾತೃಭಾಷೆಯನ್ನ ಮತ್ತೆ ಮಾತೃಭೂಮಿಯನ್ನ, ನೆಲ ಜಲ ಭಾಷೆ ಬಂದಾಗ ಹಲವಾರು ಹೋರಾಟಗಳು ನಡೆದಿದ್ದಾಗ್ಯೂ ಸಹ ಇವತ್ತು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ, ಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮಲ್ಲೆಲ್ಲೋ ಒಂದು ರೀತಿ ಭಾಷಾಭಿಮಾನದ ಕೊರತೆ ಅಂತಕ್ಕಂಥದ್ದು ಇದೆ. ಅದು ಹೋಗಬೇಕು. ನಾನು ಮೊದಲು ಕನ್ನಡಿಗ, ಆನಂತರ ಭಾರತೀಯ. ಅದರಿಂದ ದೇಶ ಮತ್ತು ರಾಜ್ಯವನ್ನ ಬೇರೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಷ್ಟ್ರೀಯತೆಯ ಒಂದು ಪ್ರತೀಕವಾಗಿ ಕನ್ನಡ ಭಾಷೆಯನ್ನ, ಕನ್ನಡತನವನ್ನ ಬೆಳೆಸುವಂತಹ ಕೆಲಸವನ್ನ ನೀವೆಲ್ಲ ಮಾಡಬೇಕು. ನಿಮ್ಮ ಮನೆಯಲ್ಲಿ ಕನ್ನಡವನ್ನ ಮಾತಾಡಬೇಕು. ನಿಮ್ಮ ಸ್ನೇಹಿತರಿಗೆ ಕನ್ನಡ ಬರದಲ್ಲೇ ಇರುವಂತವ್ರಿಗೆ ಕನ್ನಡವನ್ನ ಕಲಿಸುವಂತಹ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳ್ತಾ, ಈ ಹಬ್ಬ ಏನಿವತ್ತು ನಾಡ ಹಬ್ಬವನ್ನ ನಾವು ಮಾಡ್ತಾ ಇದ್ದೀವಿ, 50 ವರ್ಷಗಳ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇದರಲ್ಲಿ ನಿಮ್ಮೆಲ್ರಿಗೂ ಸಹ ಕನ್ನಡದ ಪ್ರೀತಿ ಬರಲಿ, ಕನ್ನಡದ ಅಭಿಮಾನ ಬರಲಿ, ಕನ್ನಡ ಭಾಷೆ ಮತ್ತು ನಾಡು ಶಾಶ್ವತವಾಗಿ ಚಿರನೂತನವಾಗಿ ಬೆಳಗಲಿ ಅನ್ನೋ ಮಾತಿನೊಂದಿಗೆ ನನ್ನ ಮಾತಿಗೆ ವಿದಾಯವನ್ನು ಹೇಳ್ತೀನಿ. ನಿಮ್ಮೆಲ್ರಿಗೂ ಸಹ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ ಡಾಕ್ಟರ್ ನಾರಾಯಣ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಇದೀಗ ಸಭಾ ಕಾರ್ಯಕ್ರಮಕ್ಕಾಗಿ ನಾನು ಹಿದಾಯತ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಗಿಯೋದ್ರಿಂದ ನೀವು ಇಲ್ಲಿ ತನಕ ತೋರಿಸಿದ ಉತ್ಸಾಹವನ್ನೇ ಮುಂದಿನ ಕೆಲವು ನಿಮಿಷಗಳು ತೋರಿಸ್ಬೇಕು. ಅದೇ ಶಿಸ್ತನ್ನ ಕಾಪಾಡಬೇಕು. ಅಲ್ಲಿ ಇಲ್ಲಿ ಇರೋ ಎಲ್ಲಾ ಬಾಯ್ಸ್ ಒಂದ್ ಕಡೆಗೆ ಈ ಕಡೆ ಬರ್ಬೇಕು. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಕಾರ್ಯಕ್ರಮನ ಚಂದವಾಗಿ, ಅದರ ಯಶಸ್ಸು ಎಲ್ಲಿದೆ ಅಂತ ಅಂದ್ರೆ ನಾವು ಸೊಗಸಾಗಿ ಮುಗಿಸಿದಾಗ್ಲೇನೆ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದು ಕಾರ್ಯಕ್ರಮವನ್ನ ಚಂದ ಕಾಣಿಸ್ಕೊಟ್ಟಂತಹ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿದಂಥ 50 ವರ್ಷದ ಈ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಿಮ್ಮ ಕಾಲೇಜಿನಲ್ಲಿ ನಾಡ ಹಬ್ಬವನ್ನು ಏನು ಹಮ್ಮಿಕೊಂಡಿದ್ದೀರಿ ಅದನ್ನು ಆರಂಭದಲ್ಲೇ ನಾನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ಕರ್ನಾಟಕ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾದಂಥ ಡಾಕ್ಟರ್ AR ಗೋವಿಂದಸ್ವಾಮಿಯವರೇ, ನಮ್ಮನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಸಭೆಯಿಂದ ತೆರಳಿದಂಥ ಡಾಕ್ಟರ್ ನಾರಾಯಣ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ನನ್ನ ಸ್ನೇಹಿತರು ಆದಂಥ ಡಾಕ್ಟರ್ PT ಶ್ರೀನಿವಾಸ ನಾಯ್ಕ ಅವರೇ, ಹಾಗೆ ಈ ಕಾಲೇಜಿನ IQAC ನಿರ್ದೇಶಕರಾದಂಥ ಡಾಕ್ಟರ್ ನಾಗೇಶ್ ಅವರೇ, ಹಾಗೂ ಇವತ್ತಿನ ಈ ಭರ್ಜರಿ ಕಲಾ ತಂಡಗಳ ಯಶಸ್ವಿ ಪ್ರದರ್ಶನದ ಸೂತ್ರಧಾರರಾದಂಥ ತರಬೇತಿ ವಿನ್ಯಾಸ ಹಾಗೂ ಮಾರ್ಗದರ್ಶನ ನೀಡಿದಂಥ ಶ್ರೀ ಹಿದಾಯತ್ ಅಹಮದ್ ಅವರೇ, ಹಾಗೂ ಅಸಂ ಖಾನ್ ಕುಲಕರ್ಣಿ ಅವರೇ, ನಾನು ಈ ಕಾಲೇಜಿನ ಅಧ್ಯಾಪಕಿಯರೇ, ಬೋಧಕೇತರ ವರ್ಗದವರೇ, ವಿದ್ಯಾರ್ಥಿನಿಯರೇ, ಬಹುಶಃ ಈ ಕಾರ್ಯಕ್ರಮದ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ನಾನೇ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಈ ಬಹುಶಃ ಹಿಂದಿನ ತಿಂಗಳು ಅಥವಾ ಈ ತಿಂಗಳ 40 ವರ್ಷಗಳ ಮುಂಚೆ ನಾನು ನನ್ನ ಪದವಿಯನ್ನು ಮುಗಿಸಿ ಕಾಲೇಜಿನಿಂದ ತೆರಳಿದೆ 1984ರಲ್ಲಿ. ಆಗೆಲ್ಲ ಈ ಸರ್ಕಾರಿ ಕಾಲೇಜು ಅಂದರೆ ಗಲಾಟೆಗೆ ದೊಡ್ಡ ಹೆಸರು. ವೇದಿಕೆಯ ಮೇಲಿರುವ ನನ್ನ ಪ್ರಿಯ ಸ್ನೇಹಿತ ಅವರ ಹೆಸರು ಸೂಚಿಸೋದು ಮರೆತೆ ನಾನು, ಅದರಂಗಿ ರುದ್ರೇಶ್ ಅವರೇ, ಬಹುಶಃ ಆತ ಒಂದು ವಾರದಿಂದ ಮನೆಗೆ ಹೋಗಿಲ್ಲ ಅನಿಸುತ್ತೆ, ಇಲ್ಲೇ ಇರಬಹುದು. ಅವರು ಯಾವುದೇ ಕಾರ್ಯಕ್ರಮ ಆಗಲಿ ಮೈ ಮೇಲೆ ಹೊತ್ತುಕೊಂಡು ಕಾರ್ಯಕ್ರಮವನ್ನು ನಿರ್ವಹಿಸ್ತಾನೆ. ಅವನ ಒತ್ತಾಯದ ಮೇರೆಗೆ ನಾನಿವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಹಾಗೆ ಆಯಿತು. ಈ ಗ್ಯಾಸ್ ಕಾಲೇಜ್, ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ 1971ರಲ್ಲಿ ಸರ್ಕಾರಿ ಕಲಾ ಕಾಲೇಜಾಗಿ ವಿಭಾಗ ಆಯಿತು. ನಾವು ಬರೋ ಅಷ್ಟೊತ್ತಿಗೆ ಈ ಕಾಲೇಜು ಕರ್ನಾಟಕದಲ್ಲೇ ವಿಖ್ಯಾತಿ ಅನ್ನೋದಕ್ಕಿಂತ ಕುಖ್ಯಾತಿಯನ್ನು ಪಡೆದಿತ್ತು ಅಂದರೆ ಒಳ್ಳೆಯದು. ಬೆಂಗಳೂರಿನಲ್ಲಿ ಯಾವ ಚಳವಳಿ ನಡೆಯಲಿ, ಯಾವ ಗಲಾಟೆ ನಡೆಯಲಿ, ಕಲಾ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದೇ ಇರಬೇಕಾಗಿತ್ತು. ಆ ಪರಿಸ್ಥಿತಿ ಹಾಗಿತ್ತು. ನೀವೆಲ್ಲ ಪುಣ್ಯವಂತರು. ಈ ಕಾಲೇಜಿನಲ್ಲಿ ಹೆಣ್ಣುಮಕ್ಕಳಿಗೂ ಪ್ರವೇಶವನ್ನು ನೀಡಿ ನಿಮಗೆಲ್ಲ ಒಳ್ಳೆ ಸ್ಫೂರ್ತಿಯನ್ನು ತುಂಬಿದ್ದಾರೆ ಆಡಳಿತ ವರ್ಗದವರು. ನಮ್ಮ ಕಾಲದಲ್ಲಿ ಈ ಭಾಗ್ಯ ನಮಗಿರಲಿಲ್ಲ. ಹಾಗಿದ್ದಿದ್ರೆ ಬಹುಶಃ ಅವಾಗ ನಾವು ಯಾರೋ ಗಲಾಟೆ ಮಾಡೋಕ್ಕೆ ಎಲ್ಲ ಹೋಗ್ತಾ ಇರಲಿಲ್ವೇನೋ, ಶಿಸ್ತಿನ ಸಿಪಾಯಿಗಳಾಗೆ ಇಲ್ಲೇ ಇರ್ತಾ ಇದ್ದೋ. ಇರಲಿ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಇಡೀ ಕರ್ನಾಟಕದಲ್ಲಿ ಕಲಾ ಕಾಲೇಜು ಅಂದರೆ ನಮಗೆ ಆ ಶಬ್ದವನ್ನು ಕೇಳಿದ ತಕ್ಷಣ ನಮಗೆ ಮೈಯಲ್ಲಿ ಒಂದು ಪುಳಕ ಉಂಟಾಗ್ತದೆ. ಬೆಂಗಳೂರಿನಂಥ ಈ ಮಹಾನಗರದಲ್ಲಿ ನಾವೆಲ್ಲ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ತುಂಬ ಸಂಕೋಚದಿಂದ
ಒಂದು ಪ್ರೈವೇಟ್ ಬಸ್ಗಳನ್ನು ಹಿಡಿದು ಕಳಾಸಿಪಾಳ್ಯದಲ್ಲಿ ಇಳಿದು ನಾವು ಈ ಕಾಲೇಜಿನ ಆವರಣಕ್ಕೆ ಕಾಲಿಟ್ಟಾಗ ಬಹಳ ಹೆಸರಾಂತ ಅಧ್ಯಾಪಕರು ಈ ಕಾಲೇಜಿನಲ್ಲಿ ಇದ್ದರು. ಪ್ರೊಫೆಸರ್ GS ಸಿದ್ದಲಿಂಗಯ್ಯನವರು ಪ್ರಾಂಶುಪಾಲರಾಗಿದ್ದರು, ಮಾಲಿ ಮುದ್ದಣ್ಣ ಅವರು, ಅರಾಮಿತ್ರ ಅವರು, MH ಕೃಷ್ಣಯ್ಯ ಅವರು, ಬಳ್ಳಾರಿ, ದೊಡ್ಡ ದೊಡ್ಡ ಹೆಸರು ಅವರೆಲ್ಲ ಸಾಹಿತ್ಯದ ವರ್ಗದಲ್ಲಿ. ಇಂಥ ಕಾಲೇಜಿನಲ್ಲಿ ನಾವು ಪ್ರವೇಶವನ್ನು ಪಡೆದವಲ್ಲ ಅಂತ ನಾವು ತುಂಬ ಹೆಮ್ಮೆಯನ್ನು ಪಟ್ಕೊಂಡಿದ್ದೀವಿ. ಮತ್ತು ನಮಗೆ ಬದುಕುವ ಕಲೆಯನ್ನು ಕಲಿಸಿದ್ದು ಇದೇ ಕಲಾ ಕಾಲೇಜು. ಇದಕ್ಕಾಗಿ ನಾವು ಕಲಾ ಕಾಲೇಜಿಗೆ ಚಿರಋಣಿಯಾಗಿರ್ತೇವೆ. ಈ ದಿನ ಈ ಕನ್ನಡ ಸಂಘ, ಕಾಲೇಜಿನ ಕನ್ನಡ ಸಂಘ, ಸೆಂಟ್ರಲ್ ಕಾಲೇಜಿನ ಕನ್ನಡ ಸಂಘ, ಆನಂತರ ಕಲಾ ಕಾಲೇಜಿನ ಕನ್ನಡ ಸಂಘವಾಯಿತು. ನನಗೀಗಲೂ ಜ್ಞಾಪಕ ಇದೆ, ಕನ್ನಡದ ದೊಡ್ಡ ಸಂಶೋಧಕ, ಕನ್ನಡದ ದೊಡ್ಡ ಹೋರಾಟಗಾರರಾದಂಥ MV ಸೀತಾರಾಮಯ್ಯ ಅವರು ಕವಿರಾಜ ಮಾರ್ಗವನ್ನು ರಚಿಸಿದ್ದು ಶ್ರೀ ವಿಜಯ ಅಂತೇಳಿ ಮೊಟ್ಟ ಮೊದಲಿಗೆ ಸಂಪಾದನೆ ಮಾಡಿ ಪ್ರಕಟಿಸಿದ್ದು ಇದೇ ಕನ್ನಡ ಸಂಘದಿಂದ ಅನ್ನೋದು ದೊಡ್ಡ ಹೆಮ್ಮೆಯ ಸಂಗತಿ. ಅಂತ ಒಂದು ದೊಡ್ಡ ಹೆಸರು ಈ ಕಲಾ ಕಾಲೇಜಿಗೆ ಇದೆ. ಇವತ್ತು ಏನು ನೀವು ಈ ಜನಪದ ಕಲೆಗಳ ಪ್ರದರ್ಶನ ಹಮ್ಮಿಕೊಂಡಿದ್ದೀರಿ, ಚಾಮರಾಜನಗರದಿಂದ ಮೊದಲುಗೊಂಡು ಬೀದರ್ ಜಿಲ್ಲೆಯವರೆಗಿನ ಕರಾವಳಿ ಕರ್ನಾಟಕವನ್ನು ಒಳಗೊಂಡಂತೆ ಪ್ರಾತಿನಿಧಿಕವಾದಂಥ ಕಲಾ ಪ್ರದರ್ಶನ ಮಾಡಿದ್ದೀರಿ. ಇದರ ಹಿಂದಿನ ಉದ್ದೇಶ ಒಂದೇ, ನಾವ್ಯಾರು ಮರಿಬಾರ್ದು. ಕರ್ನಾಟಕ ಸಹಸ್ರಾರು ವರ್ಷಗಳಿಂದ ಧರ್ಮ ಸಮನ್ವಯದ ಸಾಧನೆಯನ್ನು ಸಾಧಿಸಿರುವಂಥ ನಾಡು. ಇಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಸಾಧಕರು ಕೂಡ ಇದೇ ತತ್ವವನ್ನು ಪ್ರತಿಪಾದಿಸಿಕೊಂಡು ಬಂದವರು. ಹೀಗಾಗಿ ಕನ್ನಡಿಗರು ಅಂದರೆ ಇವತ್ತು ಕೂಡ ಉದಾರಿಗಳು, ಇತರರನ್ನು ಪ್ರೀತಿಸುವವರು, ಬೇರೆ ಧರ್ಮಕ್ಕೆ ಗೌರವವನ್ನು ಕೊಡುವವರು, ಸಹಧರ್ಮೀಯರು, ಸಹಬಾಳ್ವೆಗಳು ಅಂತ ಕರೆಸ್ಕೊಂಡಿರೋದು ಇದೇ ಕಾರಣ. ಇದಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸ ಈಗಲೂ ಉಳ್ಕೊಂಡಿದೆ ಅನ್ನೋದಕ್ಕೆ ಇವತ್ತಿನ ನಿಮ್ಮ ಕಲಾ ಪ್ರದರ್ಶನವೇ, ಈ ಕಾರ್ಯಕ್ರಮವೇ ದೊಡ್ಡ ಸಾಕ್ಷಿ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸ್ನೇಹಿತರೆ, ಇವತ್ತು ಏನು ಈ ಕರ್ನಾಟಕ ನಾಮಕರಣದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಕನ್ನಡ ಸಂಘದ ವತಿಯಿಂದ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಪರಿಚಾರಕರು ಯಾರು ಅಂದರೆ ಕನ್ನಡ ಅಧ್ಯಾಪಕರು ಅಂತ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಕನ್ನಡ ಅಧ್ಯಾಪಕರು ಕೇವಲ ಕನ್ನಡವನ್ನು, ವ್ಯಾಕರಣವನ್ನು, ಸಾಹಿತ್ಯವನ್ನಷ್ಟೇ ಬೋಧಿಸೋಲ್ಲ. ಹಾಗೆ ಬೋಧಿಸಿದ್ರೆ ಅದು ದೊಡ್ಡ ತಪ್ಪು. ಅದರ ಜೊತೆಗೆ ನಾವು ಹೇಗೆ ಸಮುದಾಯದಲ್ಲಿ ಬಾಳಬೇಕು, ಹೇಗೆ ಅಂತರಂಗದಲ್ಲಿ ಪ್ರೀತಿಯನ್ನು ಹುಟ್ಟಿಸ್ಕೊಳ್ಬೇಕು, ಹೇಗೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋದನ್ನು ಕನ್ನಡ ಅಧ್ಯಾಪಕರು ಪಾಠ ಪ್ರವಚನಗಳ ಜೊತೆಗೆ ಹೇಳಿಕೊಡ್ತಾರೆ. ಹೀಗಾಗಿ ಕನ್ನಡ ಅಧ್ಯಾಪಕರನ್ನು ನಾವು ಕರ್ನಾಟಕ ಸಂಸ್ಕೃತಿಯ ಪರಿಚಾರಕರು ಅಂತ ಹೇಳಬೇಕಾಗತ್ತೆ. ಕರ್ನಾಟಕದ ಸಂಸ್ಕೃತಿಯ ಪರಿವಾಹಕರು ಅಂತಲೂ ಕೂಡ ನಾವು ಹೇಳಬೇಕಾಗತ್ತೆ. ಇವತ್ತು ನಿಮ್ಮ ಕಾಲೇಜಿನಲ್ಲಿ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕ ಎಂಥ ಸರ್ವಧರ್ಮ ಸಮನ್ವಯಗಳ ಬೀಡು ಅನ್ನೋದನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿದ್ದೀರಿ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಇದು ಒಂದು ಸಾಂಕೇತಿಕ ಕಾರ್ಯಕ್ರಮ ಅಷ್ಟೇ. ನೋಡಿ, ಎಷ್ಟು ವೈವಿಧ್ಯಮಯವಾದ ಕಲೆಗಳು ನಮ್ಮ ಕರ್ನಾಟಕದಲ್ಲಿ ಇವೆ. ನಿಮಗೆ ಇಡೀ ಕರ್ನಾಟಕದ ಒಂದು ಸಂಸ್ಕೃತಿಯ ಪರಿಚಯ ಆದ ಹಾಗೆ ಆಯಿತು. ಹೀಗಾಗಿ ನಾನು ಈ ರೀತಿಯ ಒಂದು ನೃತ್ಯ ತಂಡಗಳನ್ನೆಲ್ಲ ತಯಾರು ಮಾಡಿ ಪ್ರದರ್ಶಿಸಿದ್ದಕ್ಕೆ ಈ ಕಾಲೇಜಿನ ಕನ್ನಡ ಸಂಘದ ಪದಾಧಿಕಾರಿಗಳನ್ನು, ಬಹಳ ಮುಖ್ಯವಾಗಿ ಪ್ರಾಂಶುಪಾಲರನ್ನು ಹಾಗೂ ಆ ಹಿದಾಯತ್ತನ್ನು ನಾನು ಮನಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಈಗ ಇತ್ತೀಚಿನಲ್ಲಿ ನಮ್ಮ ರಾಜ್ಯ ಸರ್ಕಾರ NEP-ಯನ್ನು ಬದಲಾಯಿಸಿ SEP-ಯನ್ನು ತರ್ತಾ ಇದೆ.
ಈ ಸಂದರ್ಭದಲ್ಲಿ ಒಂದು ವಾರದಿಂದ ಒಂದು ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಕನ್ನಡದ ಬೋಧನಾ ಅವಧಿ 4 ಗಂಟೆಯಿಂದ 3 ಗಂಟೆಗೆ ಇಳಿಸಿದ್ದೀವಿ ಅಂತ. ನೋಡಿ, ಕನ್ನಡದ ಬೋಧನೆಯನ್ನ ಹೆಚ್ಚು ಮಾಡಬೇಕು. ಯಾಕೆ ಅಂದರೆ ಕನ್ನಡದ ಬೋಧನೆ ನಾನು ಆಗಲೇ ಹೇಳಿದಾಗೆ ಬರೀ ಪಾಠ ಪ್ರವಚನಕ್ಕಷ್ಟೇ ಸೀಮಿತವಾಗಿರೋಲ್ಲ. ಅದು ನಮ್ಮ ಸಂಸ್ಕೃತಿಯನ್ನ, ನಮ್ಮ ನಡವಳಿಕೆಯನ್ನ ತಿದ್ದುವ ಒಂದು ತರಗತಿಗಳಾಗಿ ಮಾರ್ಪಾಟಾಗುತ್ತೆ. ಹೀಗಾಗಿ ನಾನು ಈ ವೇದಿಕೆಯ ಮೂಲಕ SEPಯ ಪದಾಧಿಕಾರಿಗಳಿಗೆ ಹೇಳೋದೇನು ಅಂದರೆ, ಕನ್ನಡದ ಬೋಧನಾ ಅವಧಿ ಮೊದಲು ಹೇಗೆ 4 ಗಂಟೆ ಇತ್ತೋ ಒಂದು ಪತ್ರಿಕೆಗೆ, ಹಾಗೇ 4 ಗಂಟೆಯನ್ನು ಉಳಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಇಲ್ಲಿ ಒತ್ತಾಯಿಸೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನನಗೆ ಬಹಳ ಹೆಮ್ಮೆ ಆಗುತ್ತೆ. ನಾನು ಆಗಲೇ ಹೇಳಿದೆ, 1981ರಿಂದ 84 ಮಾರ್ಚ್ ಅಥವಾ ಏಪ್ರಿಲ್ವರೆಗೆ ನಾನು ಇಲ್ಲಿ ಅಧ್ಯಯನ ಮಾಡಿದಂಥವನು. ಈ ಕಾಲೇಜು ನಮಗೆ ಎಲ್ಲವನ್ನ ಕೊಟ್ಟಿದೆ. ಏನನ್ನ ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಎಲ್ಲವನ್ನೂ ಕೊಟ್ಟಿದೆ. ಆತ್ಮಾಭಿಮಾನವನ್ನ ಕೊಟ್ಟಿದೆ, ಗೌರವವನ್ನ ಗಳಿಸಿಕೊಟ್ಟಿದೆ, ಮತ್ತೊಬ್ಬರನ್ನ ಪ್ರೀತಿಸುವ ಗುಣವನ್ನ ಕೊಟ್ಟಿದೆ. ಒಂದು ಕಾಲೇಜು ಇದನ್ನೇ ಮಾಡಬೇಕು. ಕಾಲೇಜು ಬರೀ ಸರ್ಟಿಫಿಕೇಟ್ ಕೊಡೋದಲ್ಲ, ಪದವಿ ಪ್ರಮಾಣ ಪತ್ರಗಳನ್ನು, ಅಂಕಪಟ್ಟಿಗಳನ್ನು ಕೊಡೋದಲ್ಲ, ವಿದ್ಯಾರ್ಥಿಗಳನ್ನು ಮುಂದಿನ ಭವಿಷ್ಯತ್ತಿನಲ್ಲಿ ಸತ್ಪ್ರಜೆಗಳಾಗಿ ರೂಪಿಸುವಂಥ ಒಂದು ಕಾರ್ಯಕ್ರಮವನ್ನು ಕಾಲೇಜುಗಳು ಕೊಡಬೇಕು. ಆಗಲೇ ಕಾಲೇಜಿಗೆ ಸಾರ್ಥಕ ಆಗುವಂಥದ್ದು. ಅಂಥ ಸಾರ್ಥಕವಾದಂಥ ಒಂದು ಇತಿಹಾಸವನ್ನು ಈ ಕಾಲೇಜು ಹೊಂದಿದೆ ಅಂತ ಹೇಳ್ತಾ, ನನ್ನನ್ನು ಕರೆದು ಇಂಥ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೆ ನನ್ನನ್ನು ಕರೆದು ಉದ್ಘಾಟನೆಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ತಮಗೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಓದಿದ ಜಾಗದಲ್ಲಿ ಅತಿಥಿಗಳಾಗಿ ಬರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂತ ಅನ್ಸುತ್ತೆ. ಬಹುಶಃ ಅಂಥ ಒಂದು ಸುಸಂದರ್ಭವನ್ನು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಇವತ್ತು ಡಾಕ್ಟರ್ DV ಪರಮಶಿವಮೂರ್ತಿ ಸರ್ ಅನುಭವಿಸಿದ್ದಾರೆ ಅಂತ ಭಾವಿಸ್ಕೊಳ್ತೀನಿ. ಇದೀಗ ಇವತ್ತಿನ ಈ ವೇದಿಕೆಯಲ್ಲಿ ರಂಗ ಗೌರವಕ್ಕೆ ಪಾತ್ರರಾದಂತಹ ಕರ್ನಾಟಕ ಕನ್ನಡ ವಿಶ್ವವಿದ್ಯಾಲಯದ ಗೌರವ ಕುಲಪತಿಗಳಾದಂತಹ ಡಾಕ್ಟರ್ DV ಪರಮಶಿವಮೂರ್ತಿಯವರಿಗೆ ಸರ್ಕಾರಿ ಕಲಾ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೀವಿ. ಪ್ರೀತಿಯಿಂದ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್, ದಯಮಾಡಿ ಸ್ವೀಕರಿಸಬೇಕು. ಇದೀಗ ಈ ವೇದಿಕೆಯಲ್ಲಿ ಕರ್ನಾಟಕ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ AR ಗೋವಿಂದಸ್ವಾಮಿಯವರಿಗೆ ರಂಗ ಗೌರವ ಸಮಾರಂಭ ನೆರವೇರಿದೆ. ದಯಮಾಡಿ ಅತಿಥಿಗಳೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ. ಸರ್ ಬಗ್ಗೆ ಸರ್ ಈಗ ಬಂದಾಗ ಒಂಚೂರು ಬಗ್ಗೆ ಸರ್ಕಾರಿ ಕಲಾ ಕಾಲೇಜು ಕನ್ನಡ ಸಂಘ ಹಾಗೂ ರಂಗಚಾರಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಇಂದು ಆಯೋಜನೆಗೊಂಡಂತಹ ಕರ್ನಾಟಕ ನಾಮಕರಣ ಸುವರ್ಣ ಮಹೋತ್ಸವ ನಾಡಹಬ್ಬ ಕಾರ್ಯಕ್ರಮದಲ್ಲಿ ಕರ್ನಾಟಕ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ AR ಗೋವಿಂದಸ್ವಾಮಿಯವರಿಗೆ ರಂಗ ಗೌರವವನ್ನು ಸಲ್ಲಿಸಲಾಗಿದೆ. ಎಲ್ಲರೂ ಪ್ರೀತಿಯಿಂದ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು ಸರ್. ಅಭಿನಂದನೆಗೆ ಭಾಜನರಾದಂತಹ ಗೋವಿಂದಸ್ವಾಮಿಯವರಿಗೂ ಹಾಗೂ ಅವರನ್ನು ಅಭಿನಂದಿಸಿದ ಎಲ್ಲರಿಗೂ ವಂದನೆಗಳು. ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಾಂಶುಪಾಲರಾದಂತಹ ಡಾಕ್ಟರ್ PT ಶ್ರೀನಿವಾಸ್ ನಾಯ್ಕರು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಓಂ
ಶಂಖ ಚಕ್ರಾಂಕುಶ ಕುಟಾರ ಮಕರ ಮತ್ಸ್ಯ ಹನುಮತ್ ಗರುಡ ಕಂಠೀರವಾದ್ಯನೇಕ ಬಿರುದಾಂಕಿತ ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತ ಮತ್ತ ರಿಪುಷಂಡ ಖಂಡ ದೋರ್ದಂಡ ಅರ್ತಿ ಜನೇಪ್ಸಿತಾರ್ಥ ಸೌಂಡ ಅಂಗನಾಜನ ಕುಸುಮ ಕೋದಂಡ ಬಾಹುದಂಡ ವಿವಿಧಾಯುಧ ಪ್ರಕಾಂಡ ಬಿರುದಂತೆಂಬರ ಗಂಡ ಶ್ರೀಮನ್ ಮೈಸೂರ ರತ್ನ ಸಿಂಹಾಸನಾಧೀಶ ರಣಧೀರ ಕಂಠೀರವ ನರಸರಾಜ ಒಡೆಯ ಮಹಾಸ್ವಾಮಿ ಬಹುಪರಾಕ್ 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 ಸರ್ಕಾರಿ ಕಲಾ ಕಾಲೇಜಿಗೆ ಇದು ಸಂಸಾವರ ವಿಗಡ ವಿಕ್ರಮರಾಯ ನಾಟಕದ ಒಂದು ಸಂಭಾಷಣೆ ಪರಾಕ್ ಹೇಳುವಂಥದ್ದು. ಇದು ರಂಗಭೂಮಿಯಲ್ಲಿ ಬಹಳ ಪ್ರಮುಖವಾಗಿ ಇರುವಂಥ ಒಂದು ಸಂಭಾಷಣೆ. ನಾನು ಯಾಕೆ ಇವತ್ತು ಇಲ್ಲಿ ಬಂದಿದ್ದೀನಂದರೆ, ನನ್ನ ಎಲ್ಲ ಆತ್ಮೀಯರು ಗೆಳೆಯರು ನಮ್ಮ ಬ್ಯಾಚಲ್ಲಿ ಯೂನಿವರ್ಸಿಟಿಲಿ ಓದ್ದವರೇ ಈ ಕಾಲೇಜ್ ತುಂಬ ಪ್ರೊಫೆಸರ್ಗಳಾಗಿದ್ದಾರೆ. ವಿಶೇಷವಾಗಿ ಪ್ರಾಂಶುಪಾಲರು ಶ್ರೀನಿವಾಸ ನಾಯಕರು ಇವತ್ತಿನ ಈ ಈವೆಂಟ್ ಆಗೋದಕ್ಕೆ ಪ್ರಮುಖ ಕಾರಣಕರ್ತರು. ಅವರ ಅವಧಿನಲ್ಲಿ ಇಂಥದ್ದೊಂದು ದೊಡ್ಡ ಸಾಂಸ್ಕೃತಿಕ ಈವೆಂಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಅದಕ್ಕೆ ಕಾರಣಕರ್ತರಾಗಿರುವ ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರ, ಯೂನಿವರ್ಸಿಟಿಯ ಗೆಳೆಯನೇ ರುದ್ರೇಶ್ ಅದರಂಗಿ ಅವರು, ಅದೆಲ್ಲವನ್ನ ತುಂಬ ಅವರ ಯೋಜನೆಯನ್ನು ಇಲ್ಲಿ ಜಾನಪದ ಪ್ರಕಾರಗಳ ಮೂಲಕ ದುಡಿಸ್ತಾ ಹಿದಾಯತ್ ಅವರು, ಅವರಿಗೆ ಧನ್ಯವಾದವನ್ನು ಹೇಳ್ತಾ, ನನ್ನ ಜೊತೆಗೆ ಸಹಪಾಠಿಯಾಗಿ ಸಮಾರಂಭವನ್ನು ಉದ್ಘಾಟಿಸಿದ ಹಿರಿಯರು, ಚಿಂತಕರು ಮತ್ತು ಕನ್ನಡವನ್ನು ಕಟ್ಟುವಂಥ ಪ್ರಮುಖ ಹುದ್ದೆಯಲ್ಲಿರುವಂಥ ನಮ್ಮೆಲ್ಲರ DV ಪರಶಿವಮೂರ್ತಿ ಅವರು ಉಪ ಕುಲಪತಿಗಳು ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ವೇದಿಕೆಯಲ್ಲಿ ಇರುವಂಥ ಎಲ್ಲ ಗೆಳೆಯರಿಗೆ ಎಲ್ಲರ ಹೆಸರನ್ನು ಹೇಳಬೇಕಂದ್ರೆ ನಾಗೇಶ್ ಅವರು, ಅಸಂ ಖಾನ್ ಅವರು, ಹಾಗೆ ಇಲ್ಲಿ ಇಷ್ಟೊತ್ತು ಇದ್ದ ಗೆಳೆಯರಾದ ನಮ್ಮ ಇಲ್ಲಿ ಹಳೆ ವಿದ್ಯಾರ್ಥಿ ಪುಟ್ಟಣ್ಣ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಪುಟ್ಟಣ್ಣ ಮತ್ತು ನಾನು ಈ ಕಾಲೇಜಿನ ಅಲುಮ್ನಿಯಲ್ಲಿ ಅವರು ಅಧ್ಯಕ್ಷರು, ನಾನು ಕಾರ್ಯದರ್ಶಿಯಾಗಿ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀವಿ. ನನ್ನ ಜೊತೆಗೆ ಜಯಶಂಕರ್ ಅವರು, ಗೋವಿಂದಯ್ಯ ಅವರು, ಮಹೇಶ್ ಅವರು, ಕಾವಲಮ್ಮ ಅವರು, KV ನಾರಾಯಣ ಸ್ವಾಮಿ ಇಲ್ಲೇ ಇದ್ದರು, ಈಗ ತಾನೇ ಅಲ್ಲಿಂದ ವರ್ಗ ಆಗಿದ್ದಾರೆ. ಕೃಷ್ಣಪ್ಪನವರು, ಪ್ರೊಫೆಸರ್ ನಾಗೇಂದ್ರ ನಾಯಕ್ ಅವರು, ರವಿ, ನಾರಾಯಣ, ಶಿವಪ್ರಸಾದ್, ಈ ಥರ ದೊಡ್ಡ ಪಟ್ಟಿ ಈ ಕಾಲೇಜಲ್ಲಿದೆ ನನ್ನ ಗೆಳೆಯರದು. ಹಾಗಾಗಿ ನನಗೆ ಇಲ್ಲಿ ಬಂದು ಮಾತಾಡೋದಕ್ಕೆ ಹೆಮ್ಮೆ ಅನಿಸುತ್ತೆ. ಈಗಾಗಲೇ ಸಮಯ ಆಗಿದೆ, ನಾನು ಜಾಸ್ತಿ ಮಾತಾಡೋದಿಲ್ಲ, ಆದರೂ ಕೆಲವು ವಿಷಯಗಳನ್ನು ಹೇಳಲೇಬೇಕು. ಯಾವುದೇ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ, ರಂಗಭೂಮಿಯಲ್ಲಿ, ಸಂಗೀತದಲ್ಲಿ, ನಾಟಕದಲ್ಲಿದ್ದರೆ ಅವರ ಜ್ಞಾನ, ವ್ಯಕ್ತಿತ್ವ ತುಂಬ ದೊಡ್ಡ ಮಟ್ಟದಲ್ಲಿ ವಿಕಾಸ ಆಗಿರುತ್ತೆ. ಪರೀಕ್ಷೆಗಳಲ್ಲೂ ಅವರು ಹೆಚ್ಚಿನ ಸ್ಕೋರ್ ಮಾಡಿ ಪಾಸ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಖಾತ್ರಿ ಕೊಡ್ತಾ, ಯಾರು ಈ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಅದರಾಗೆ ಕೆಲಸ ಇಲ್ಲ, ಹುಡುಗರನ್ನೆಲ್ಲ ತೊಗೊಂಡು ಕುಣಿಸ್ತಾ ಇದ್ದಾನೆ, ನಾಟಕ ಮಾಡಿಸ್ತಾ ಇದ್ದಾನೆ, ಹುಡುಗರನ್ನ ಹಾಳು ಮಾಡ್ತಾ ಇದ್ದಾನೆ ಅಂತ ಕೆಲವರು ಅನ್ಕೋಬೋದು. ಆದರೆ ಟೀಚರ್ಸು ಒಳಗೊಂಡ ಹಾಗೆ ಮುಂದಿನ ದಿನದಲ್ಲಿ ಅವ್ರಿಗೂ ಕೂಡ ಈ ಥರದ ಸಾಂಸ್ಕೃತಿಕ ಚಟುವಟಿಕೆಯನ್ನು, ರಂಗಭೂಮಿ ಚಟುವಟಿಕೆಯನ್ನು ಮಾಡಿದ್ರೆ ಅವರ ವ್ಯಕ್ತಿತ್ವ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ವಿಕಾಸ ಆಗಿ ಮುಂದಿನ ಯುವ ಪೀಳಿಗೆಗೆ, ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶಕರಾಗ್ತಾರೆ ಅನ್ನೋ ಮಾತನ್ನು ಕೂಡ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರು ಮೇಷ್ಟ್ರು ನಮ್ಮ ಕುಲಪತಿಗಳು ಹೇಳಿದಾಗೆ ಅಂದಿನ ದಿನದಲ್ಲಿ ನಾನು 92, 93ನಲ್ಲಿ ಓದಬೇಕಾದ್ರೆ ನಮ್ಮ ಜೊತೆಗೆ ಪುಟ್ಟಣ್ಣ ಇದ್ದರು, ಅಂದಾನಿ ಇದ್ದರು, ಶಿವಣ್ಣ, ಎಲ್ಲ MLAಗಳು, MLCಗಳು, ವಿಜ್ಞಾನಿಗಳು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಈ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಅವರು ಕಾರ್ಪೊರೇಟರ್ಗಳಾಗಿ ಇದ್ದಾರೆ ಅನ್ನೋವಂಥದ್ದನ್ನು ಹೇಳ್ತಾ, ವಾಟಾಳ್ ನಾಗರಾಜ್ ಅವರ ಕನ್ನಡ ಕಟ್ಟುವ ಕೆಲಸದಲ್ಲಿ ಇದೇ ಆರ್ಟ್ಸ್ ಕಾಲೇಜಲ್ಲಿ ನಾವೆಲ್ಲ ಅವರಿಗೆ ಬೆನ್ನೆಲುಬಾಗಿ ನಿಲ್ತಾ ಇದ್ದಿದ್ದ ದಿನಗಳು, ಮತ್ತು ನಾನು ಕೂಡ ಕನ್ನಡ ಸೇನೆಯನ್ನು ಇದೇ ಕಾಲೇಜಲ್ಲಿ ಇದ್ದಾಗ ಕಟ್ಟಿದ್ದ ದಿನಗಳು, ಈ ಥರದ ಸಾಕಷ್ಟು ಅನುಭವಗಳು ನಮಗಿದೆ. ಮಾಲಿ ಮದ್ದಣ್ಣವ್ರು ಇದ್ದ ಕಾಲದಲ್ಲಿ ನಾವು ತುಂಬ ಬಡತನದಿಂದ ಬಂದಾಗ ಈ ಕಾಲೇಜಲ್ಲಿ ಓದಬೇಕು ಅಂತ ಹಾಸ್ಟೆಲ್ಗಳು ಸಿಗೋದು ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲೇ ಆಗಿತ್ತು. ಹಾಗಾಗಿ ನಾವು ಇಲ್ಲಿ ಸೇರ್ಕೋಬೇಕಾಗಿತ್ತು. ನಮ್ಗೆ ಎಷ್ಟೇ ಪರ್ಸೆಂಟೇಜ್ ಇದ್ದರೂ ಕೂಡ ನಾನು ಕನ್ನಡ ಆಪ್ಷನಲ್ ತೊಗೊಂಡು ಇಲ್ಲಿ BA ನಲ್ಲಿ 2nd ಕ್ಲಾಸು, ಇಡೀ ಕಾಲೇಜ್ಗೆ ಟಾಪರು. ಆ ಕಾಲಕ್ಕೆ ಬರೀ 50%. ಆದರೆ ನಾನು ಬರೆದಿದ್ದು ಫಸ್ಟ್ ಕ್ಲಾಸ್ಗೆ, ಮಾರ್ಕ್ಸ್ ಕೊಟ್ಟಿದ್ದು 2nd ಕ್ಲಾಸ್. ಯಾಕೆ ಅಂದರೆ ಸರ್ಕಾರಿ ಕಲಾ ಕಾಲೇಜಲ್ಲಿರೋ ಹುಡುಗರೆಲ್ಲ ಪೋಲಿಗಳು, ರೌಡಿಗಳು, ಓದ್ತಾ ಇರೋರು, ಕಾಪಿ ಹೊಡೆಯೋರು. ಹಾಗಾಗಿ ಸರಾಸಗಟಾಗಿ ವ್ಯಾಲ್ಯೂಯೇಷನ್ ಮಾಡೋವಂಥವ್ರು ಎಲ್ಲರನ್ನ ಫೇಲ್ ಮಾಡೋದು.
ಇಲ್ಲ ಜಸ್ಟ್ ಪಾಸ್ ಮಾಡೋದು, ಅದ್ರ ಮೇಲೆ ಹೋಗ್ತಾನೆ ಇರಲಿಲ್ಲ ಅಂತ ಕಾಲದಲ್ಲಿ ಸೆಕೆಂಡ್ ಕ್ಲಾಸ್ ತಗೊಂಡು ಮಾಲಿ ಮದ್ದಳನ್ನ ಸನ್ಮಾನ ಮಾಡೋದು ಇದೇ ವೇದಿಕೆಯಲ್ಲಿ. ಅಂದರೆ ಆ ಕಾಲಕ್ಕೆ ದೊಡ್ಡ ಗ್ರೇಟ್ ಅಂತ. ಆಮೇಲೆ ನಾವೆಲ್ಲ ಗೋಲ್ಡ್ ಮೆಡಲ್ ರ್ಯಾಂಕ್ ತಗೊಂಡಿದ್ದು 10 ಡಿಗ್ರಿಗಳು ಮಾಡಿದ್ದು ಬೇರೆ ಕತೆ. ವಿದ್ಯಾರ್ಥಿ ಮುಖಂಡರಾಗಿ ಬೆಂಗಳೂರು ವಿಶ್ವದಲ್ಲಿ ಇದ್ದಾಗ ನಾವು ಕೆಲಸ ಮಾಡಿರುವಂಥದ್ದು ಸಂಘಟನೆ ಕೆಲಸಗಳು ದೊಡ್ಡ ಮಟ್ಟದಲ್ಲಿ ಅವತ್ತು ರಾಜಕೀಯಕ್ಕೆ ಚಿಮ್ಮು ಹಲಗೆಗಳಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋರಾಟಗಾರರಾಗಿ ಬೆಳೆಯೋದಕ್ಕೆ ಬೆಳವಣಿಗೆಗೆ ಈ ಆರ್ಟ್ಸ್ ಕಾಲೇಜ್ ತಳಹದಿ ಆಗ್ತಾ ಇತ್ತು ಅನ್ನೋದು ತಿಳ್ಕೋಬೇಕು. ಯಾರು ಪೋಲಿ ಅನಿಸ್ಕೊತೀವಿ, ಯಾರು ಹಳ್ಳಿಯಿಂದ ಬಂದಿದ್ದೀವಿ, ದಲಿತ ಕೇರಿಯಿಂದ ಬಂದಿದ್ದೀವಿ, ಅವರೆಲ್ಲ ಹುಡುಗರುಗಳು ತುಂಬ ಜಾಣರು, ಅವರ ವ್ಯಕ್ತಿತ್ವ ತುಂಬ ವಿಕಾಸವಾಗಿರುತ್ತೆ. ಬರೀ ಪರೀಕ್ಷೆಗಾಗಿ ಓದೋ ಮಕ್ಕಳಿಗಿನ ಈ ಥರದ ಚಟುವಟಿಕೆಗಳಿರುವಂಥ ಮಕ್ಕಳು ಮುಂದಿನ ದಿನದಲ್ಲಿ ಭವಿಷ್ಯ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ತಾರೆ ಅನ್ನೋದಕ್ಕೆ ಹೆಚ್ಚು ಕಡಿಮೆ ನಾನೇ ಒಂದು ಉದಾಹರಣೆಯಾಗಿ ಇದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮತ್ತೆ ನಮ್ಮ ಅಕಾಡೆಮಿ ಕೂಡ ನಿಮ್ಮ ಕಾಲೇಜಲ್ಲಿ ಈಗಾಗಲೇ ಹೇಳಿದ್ರು 200 ಜನ ಬಂಜಾರ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ. ಆ ಹುಡುಗರ ಜೊತೆಗೆ ನಿಮ್ಮನ್ನು ಒಳಗೊಂಡ ಹಾಗೆ ಇಲ್ಲೊಂದು ಅಭಿನಯದ ಅಥವಾ ಸಂಗೀತ ನೃತ್ಯದ ಕಾರ್ಯಾಗಾರವನ್ನು ಮಾಡೋನಿದ್ದೀನಿ. ಅದಕ್ಕೆ ಪ್ರಾಂಶುಪಾಲರು ರುದ್ರೇಶ್ ಅವರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಂಥ ಕ್ಷೇತ್ರಕ್ಕೆ ಬರಬೇಕು, ಮತ್ತು ತಾವು ಇನ್ನೂ ಒಂದಷ್ಟು ಜನಕ್ಕೆ ಪ್ರೇರಣೆ ಆಗಬೇಕು ಅಂತ ಹೇಳ್ತಾ, ಸಮಯದ ಅಭಾವ ಇದೆ, ಇಷ್ಟು ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿತ್ತು. ಮುಂದೆ ತಾವುಗಳು ಕೂಡ ಸಾಧನೆಯನ್ನು ಮಾಡಬೇಕು ಅಂದರೆ ಒಂದಷ್ಟು ಸಾಮಾಜಿಕವಾದ ಕಳಕಳಿಯನ್ನು ಇಟ್ಕೋಬೇಕು. ಬರೀ ಡಿಗ್ರಿ ತಗೊಂಡ್ರೆ ಪ್ರಯೋಜನ ಇಲ್ಲ. ಡಿಗ್ರಿ ಜೊತೆಗೆ ನಾವು ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಕುವೆಂಪು ಅವರ ಹೇಳಿದಾಗೆ ವಿಶ್ವ ಮಾನವರಾಗಿ ಮನುಷ್ಯತ್ವದ ಪರವಾಗಿ, ಮಾನವೀಯತೆಯ ಪರವಾಗಿ, ಪರಿಸರದ ಪರವಾಗಿ, ದೇಶದ ಪರವಾಗಿ ಕೆಲಸ ಮಾಡಿದ್ರೆ ನಾವು ದೊಡ್ಡ ವ್ಯಕ್ತಿಗಳಾಗ್ತೀವಿ ಅಂತ ಹೇಳಿ ನನಗೆ ಈ ರಂಗಗೌರವ ಕೊಟ್ಟದಕ್ಕೆ ತಮಗೆಲ್ಲ ಕಾಲೇಜ್ಗೂ ಹೊಂದಿಸಿ, ಎಲ್ಲ ವಿದ್ಯಾರ್ಥಿಗಳು ಇಷ್ಟೊತ್ತಿದ್ದೀರಿ, ತಮಗೂ ಹೊಂದಿಸಿ, ವೇದಿಕೆಯಲ್ಲಿರೋ ಎಲ್ಲರಿಗೂ ಹೊಂದಿಸಿ, ಎಲ್ಲ ನನ್ನ ಗೆಳೆಯರಿಗೆ ಮತ್ತೊಮ್ಮೆ ಈ ಅಭಿನಂದನೆಗೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮತ್ತೆ ನಿಮ್ಮ ಜೊತೆಗಿರ್ತೀನಿ. ಧನ್ಯವಾದ. ನಿಮ್ಮ ಪ್ರೀತಿಯ ಮಾತುಗಳಿಗೆ ವಂದನೆಗಳು ಸರ್. ಇದೀಗ ಅಧ್ಯಕ್ಷೀಯ ನುಡಿಗಳು ಡಾಕ್ಟರ್ ಪಿ.ಟಿ. ಶ್ರೀನಿವಾಸ ನಾಯ್ಕ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಕಾಲೇಜಿನ ನಾಡ ಹಬ್ಬವನ್ನು ಉದ್ಘಾಟನೆ ಮಾಡಿದಂತಹ ಡಾಕ್ಟರ್ ಡಿ.ವಿ. ಪರಶಿವಮೂರ್ತಿಯವರು, ಉಪಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಮತ್ತೊಬ್ಬ ಹಿರಿಯ ವಿದ್ಯಾರ್ಥಿಯೂ ಆದಂತಹ ಅಧ್ಯಕ್ಷರು, ಕರ್ನಾಟಕ ಬಂಜಾರ ಅಕಾಡೆಮಿಯ ಆದಂತಹ ಡಾಕ್ಟರ್ A.R. ಗೋವಿಂದಸ್ವಾಮಿ ಅವರೇ, ಹಸನ್ ಖಾನ್ ಕುಲಕರ್ಣಿ ಅವರೇ, ನಾಗೇಶ್ ಅವರೇ, ಅದೇ ರೀತಿಯಾಗಿ ನೀವೆಲ್ಲ ಸಂತೋಷದಿಂದ ಇಷ್ಟೊತ್ತು ಕೂಡ ಈ ರಂಗ ಚರಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಕಾಲೇಜಿನೇ ಅವಿಭಾಜ್ಯ ಅಂಗವಾಗಿರುವಂತಹ ಶ್ರೀ ಇದಿಯಾತ್ ಅಹಮದ್ ರವರೇ, ರುದ್ರೇಶ್ ಅವರೇ ಮತ್ತು ನನ್ನ ಕಾಲೇಜಿನ ಎಲ್ಲ ಸಹೋದ್ಯೋಗ ಮಿತ್ರರೇ, ನನ್ನ ಕಾಲೇಜಿನ ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಹಿರಿಯ ವಿದ್ಯಾರ್ಥಿಗಳು ಆದಂತಹ ಪರಶುಮೂರ್ತಿಯವರಿಗೆ ಮತ್ತು ನಮ್ಮ ಗೋವಿಂದ ಸ್ವಾಮಿಯವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಕಾಲೇಜು ಅವರಿಗೆ ಪರಶುಮೂರ್ತಿಯವರು ಹೇಳ್ತಾ ಇರಬೇಕಂತ ಸಂದರ್ಭ ಎಲ್ಲವನ್ನೂ ಕೊಟ್ಟಿದೆ. ಈ ನಾಡಿನ ಅತ್ಯಂತ ಸಂಶೋಧಕರಲ್ಲಿ ಅತ್ಯಂತ ಹೆಚ್ಚು ಹೆಸರುವಾಸಿಯನ್ನು ಮಾಡಿರುವಂತಹವರು ಡಾಕ್ಟರ್ ಡಿ.ವಿ. ಪರಶುಮೂರ್ತಿಯವರು. ಈಗ ಕನ್ನಡ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾರೆ. ಅವರು ಆ ಮಟ್ಟಕ್ಕೆ ಏರಬೇಕಾದ್ರೆ ಅದರ ಹಿಂದಿನ ಶ್ರಮವನ್ನು ನೀವು ಗುರುತಿಸಬೇಕಾಗುತ್ತೆ. ನಮ್ಮ ಕಾಲೇಜಿನಲ್ಲಿ ಓದಿ ಆ ಮಟ್ಟಕ್ಕೆ ಬೆಳೆದಿರುವಂತಹ ಅವರು ಇವತ್ತು ನಮ್ಮ ಕಾಲೇಜಿಗೆ ಬಂದಿರೋದು ನನಗಂತೂ ತುಂಬ ಸಂತೋಷವಾಗುತ್ತದೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಅವರು ನಾಳೆನೂ ಒಂದು ಪ್ರೋಗ್ರಾಮ್ ಇತ್ತು, ನಿನ್ನೆನೂ ಒಂದು ಪ್ರೋಗ್ರಾಮ್ ಇತ್ತು. ಈ ಮಧ್ಯೆ ಬಿಡುವಿನಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಮೇಲೆ ಅವರಿರುವಂತಹ ಅಭಿಮಾನದಿಂದ ಇಲ್ಲಿಗೆ ಬಂದು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ತುಂಬ ಎಡೆಬಿಡದಂತಹ ಕಾರ್ಯಕ್ರಮ ಅವರಿಗಿದೆ. ಅದೇ ರೀತಿಯಾಗಿ ಗೋವಿಂದ ಸ್ವಾಮಿಯವರು ಅಷ್ಟೇ ನಮ್ಮ ಕಾಲೇಜಿನ ಬಗ್ಗೆ ಯಾವಾಗಲೂ ಕೂಡ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಈ ಕಾಲೇಜು ಅಂದರೆ ನಂದು, ಅಂದರೆ ನಾನು ಓದಿರುವಂಥ ಕಾಲೇಜು ಎಲ್ಲವನ್ನೂ ಕೊಟ್ಟಿದ್ದು, ನಾನು ಏನಾದರೂ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಯಾವಾಗಲೂ ಇಟ್ಕೊಂಡು ನನ್ನ ಹತ್ರ ಬಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಬ್ಬರಿಗೂ ಕೂಡ ಹಿರಿಯ ವಿದ್ಯಾರ್ಥಿಗಳು 10 ವರ್ಷದಲ್ಲಿ 84ರಲ್ಲಿ
ನಮ್ಮ ಪರಶುಮೂರ್ತಿ ಅವರು ಇಲ್ಲಿ ಅಧ್ಯಯನವನ್ನು ಮಾಡಿದರೆ 92ರಲ್ಲಿ ನಮ್ಮ ಗೋವಿಂದ ಸ್ವಾಮಿಯವರು ಅಧ್ಯಯನವನ್ನು ಮಾಡಿದ್ದಾರೆ. ನೀವು ಅವ್ರನ್ನ ಮಾಡಲಾಗಿ ತಗೋಬೇಕಾಗುತ್ತೆ. ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಹೆಸರನ್ನು ಮಾಡಿದರಿಂದ ಅವ್ರನ್ನ ನಾವು ಮಾಡಲಾಗಿ ತೆಗೆದುಕೊಂಡು ನಾವು ಬೆಳಿಬೇಕಾಗ್ತಾ ಬರುತ್ತೆ ನಮ್ಮ ವಿದ್ಯಾರ್ಥಿಗಳು. ಮುಖ್ಯವಾಗಿ ನಾನು ರುದ್ರೇಶ್ ಮತ್ತು ಇದಿಯಾತ್ರವರಿಗೆ ನಾನು ತುಂಬ ಮನಸ್ಫೂರ್ತಿಯಾಗಿ ನಮ್ಮ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಇದಿಯಾತ್ರವರು ನಮ್ಮ ಕಾಲೇಜಿನ ಅವಿಭಾಜ್ಯ ಅಂಗ. ಅವರು ಯಾವಾಗಲೂ ಕೂಡ ನೀವು ನೋಡಬಹುದು, ನಾನು ಒಂದ್ಸಲ ವಿದ್ಯಾರ್ಥಿ ಅಂದ್ಕೊಂಡ್ಬಿಟ್ಟಿರ್ತೀನಿ ಅವ್ರನ್ನ. ಒಂದು ಸ್ಟೇಜ್ ಕಟ್ಟುವ ಕಾರ್ಯಕ್ರಮದಿಂದ ಹಿಡಿದು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಇವತ್ತೆಲ್ಲ ನೀವು ಸಂತೋಷ ಪಟ್ಟಿದ್ದೀರಿ ಅವೆಲ್ಲ ಕಾರ್ಯಕ್ರಮಗಳ ಹಿಂದಿನ ಒಂದು ರೂವಾರಿ ಯಾರನ್ನಿದ್ದರೆ ಅದು ಇದಿಯಾಯಿತು ಮತ್ತು ರುದ್ರೇಶ್ ಅವರು ಅಂತ ಬಿಡಿ. ನಾನು ಮುಂದಿನ ದಿನಗಳಲ್ಲಿ ರುದ್ರೇಶ್ ಈ ಕಾಲೇಜಿಂದ ಬಿಟ್ಟು ಬೇರೆ ಕಾಲೇಜಿಗೆ ಹೋದರೆ ಹೇಗಪ್ಪ ಅನ್ನೋದನ್ನ ಆವಾಗ ಗೊತ್ತಾಗುತ್ತೆ ರುದ್ರೇಶ್. ಯಾಕಂದರೆ ತುಂಬ ಅವರು ಶ್ರಮವಹಿಸಿ ಒಬ್ಬ ಏಕ ವ್ಯಕ್ತಿ, ಯಾರು ಇಲ್ಲದಿದ್ದು ಕೂಡ 100 ಜನ ಹುಡುಗರು ಇಟ್ಕೊಂಡು ನಾನು ಮುನ್ನುಗ್ತೀನಿ ಅನ್ನುವಂತಹ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ರುದ್ರೇಶ್ ಅವರು. ಅವರಿಗೆ ಕಾಲೇಜ್ ಯಾವಾಗಲೂ ಕೂಡ ಎಲ್ಲ ನಮ್ಮ ಅಧ್ಯಾಪಕ ವರ್ಗದವರು ಕೂಡ ಅವ್ರ ಹಿಂದೆ ಇರ್ತಾರೆ. ಯಾಕಂದರೆ ನಮ್ಮ ಅಧ್ಯಾಪಕ ವರ್ಗದವರು ಅವ್ರಿಗೆ ರುದ್ರೇಶ್ ಏನು ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ನಮ್ಮ ಮಕ್ಕಳಿಗೆ ತಿಂಡಿಯಿಂದ ಊಟದಿಂದ ವ್ಯವಸ್ಥೆಯಿಂದ ಎಲ್ಲ ಅದರ ಹಿಂದೆ ನಮ್ಮ ಅಧ್ಯಾಪಕ ವರ್ಗ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲರ ಸಹಾಯ ಸಹಕಾರ ಇದ್ದೇ ಇರುತ್ತೆ. ಅದನ್ನು ಬಳಸ್ಕೊಂಡು ರುದ್ರೇಶ್ ಅವರು ಪಾಪ ಮನೆಯನ್ನು ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ಕಾಲೇಜಿಗಾಗಿ ಮತ್ತು ವಿದ್ಯಾರ್ಥಿಗಳಲ್ಲಿ ಈ ರೀತಿ ಕಲೆಯನ್ನು ಪ್ರೋತ್ಸಾಹವನ್ನು ಮಾಡೋದಕ್ಕೋಸ್ಕರ. ಆದ್ದರಿಂದ ರುದ್ರೇಶ್ ಅವರಿಗೆ ಪ್ರತ್ಯೇಕವಾಗಿ ನಾನು ಹೇಳಬೇಕಂದ್ರೆ ತುಂಬ ನಾನು ಸಂತೋಷದಿಂದ ಅವರಿಗೆ ನಾನು ಅಭಿನಂದನೆ ಕೂಡ ಹೇಳ್ತಾ ಇದ್ದೀನಿ. ಈ ರೀತಿ ಕಾರ್ಯಕ್ರಮಗಳು ನಡೀತಿರಬೇಕು. ಒಂದು ಕಾಲೇಜ್ ಅಂದ ತಕ್ಷಣ ಬರೀ ಎಕ್ಸಾಮಿನೇಷನ್ ಮಾಡೋದು, ಅಡ್ಮಿಷನ್ ಮಾಡೋದು, ಪರೀಕ್ಷೆಗಳು ಮಾಡೋದು ಅದೆಲ್ಲ ಮಕ್ಕಳಲ್ಲಿ ಕಲೆಯನ್ನು ಪ್ರೋತ್ಸಾಹಿಸಬೇಕಾಗ್ತಾ ಬರುತ್ತೆ. ನಮ್ಮ ಕಾಲೇಜಿನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಯಾವುದೇ ಕಾಲೇಜಿಗಿಂತ ಕಡಿಮೆ ಇಲ್ಲದ ರೀತಿಯಲ್ಲಿ ಈ ರೀತಿಯಾದಂತಹ ಜಾನಪದ ಕಾರ್ಯಕ್ರಮಗಳಾಗಿರ್ಬೋದು ಮತ್ತು ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರನೇ ನಮ್ಮ ಕಾಲೇಜು ಇವತ್ತು ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ನ್ಯಾಕ್ನಲ್ಲಿ A+ ಕಾಲೇಜ್ ಆಗಿ ಹೊರಹೊಮ್ಮಿದೆ. ಅಂದರೆ ಇವೆಲ್ಲವೂ ಕೂಡ ಕಾರಣವಾಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲ ರಂಗದಲ್ಲೂ ಇದ್ದಾರೆ. ಮುಖ್ಯವಾಗಿ ನಾನು ಒಂದು ಕೆಲವು ಮಾಹಿತಿಯನ್ನು ನೀಡ್ತೀನಿ. ಸ್ಪೋರ್ಟ್ಸಲ್ಲಿ ಹೇಳಬೇಕಾದ್ರೆ 25 ವರ್ಷಗಳಿಗಿಂತ ಹೆಚ್ಚಿನಾಗಿ ಯಾವುದು ನಮ್ಮ ಕಾಲೇಜು ಒಂದು ಏಕಕ್ರಿಯವಾಗಿ ನಾವು ಯಾವುದೇ ಒಂದು ತಗೊಳ್ಳೋಕ್ಕೆ ಸಾಧ್ಯವಾಗಿಲ್ಲ. ಆದರೆ ಇವತ್ತು ನಮ್ಮ ಸ್ಪೋರ್ಟ್ಸ್ನಲ್ಲೂ ಕೂಡ ನಮ್ಮ ಕಾಲೇಜು ಬೆಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅದು ಅಂದರೆ ನಮ್ಮ ಕಾಲೇಜು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಕೂಡ ಹಿಂದೆ ಬಿದ್ದಿಲ್ಲ. ಚಾಂಪಿಯನ್ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಮ್ಮ ಕಾಲೇಜು ಚಾಂಪಿಯನ್. ಅದೇ ರೀತಿಯಾಗಿ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಿದ್ದಾರೆ. ನಮ್ಮ ರೇಜೆನ್ಸ್ ರೋವರ್ಸ್ನಲ್ಲೂ ಕೂಡ ಮಲ್ಲಿಕಾರ್ಜುನ್ ಅಂತ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. NCCಯಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. ಅದೇ ರೀತಿ NCC ನಾವಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಈ ರೀತಿಯಾಗಿ ರೆಡ್ ಕ್ರಾಸ್ ಆಗಿರ್ಬೋದು, ಎಲ್ಲ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇರೋದು ಒಂದು ಕಾಲೇಜಿನ ಅಭಿವೃದ್ಧಿಯ ಸೂಚಕವಲ್ಲ. ಅಂದರೆ ಕಾಲೇಜು ಜೀವಂತವಾಗಿದೆ, ಎಲ್ಲ ರಂಗದಲ್ಲಿ ಜೀವಂತವಾಗಿದೆ. ಅಂದರೆ ನಾವು ಜನಪದದಲ್ಲಿ ಆಗಿರ್ಬೋದು, ಓದೋದಲ್ಲಾಗಿರ್ಬೋದು, ರ್ಯಾಂಕ್ನಲ್ಲೂ ಕೂಡ ಅಷ್ಟೇ. ನಮ್ಮ ಸೋಸಿಯಾಲಜಿನಲ್ಲಿ ಮತ್ತು ಹಿಸ್ಟ್ರಿಯಲ್ಲಿ ಸತತವಾಗಿ ನಾವು ಬೆಂಗಳೂರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ರ್ಯಾಂಕ್ಗಳನ್ನು ಗಳಿಸ್ಕೊಳ್ತಾ ಇದ್ದೀವಿ. ನೆಟ್ಟು ಸ್ಲೆಟ್ಗಳನ್ನು ಪಾಸ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನಿಂದ ಸುಮಾರು 4 ಜನ MLAಗಳು ಇವತ್ತು ಕೂಡ ವಿಧಾನಸೌಧದಲ್ಲಿ ಇದ್ದಾರೆ ಅಂದರೆ ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಆ ರೀತಿ ರಾಜಕೀಯ ರಂಗದಲ್ಲೇ ಆಗಿರ್ಬೋದು, ಸಾಂಸ್ಕೃತಿಕ ಕೊಡುಗೆಯಲ್ಲೇ ಆಗಿರ್ಬೋದು, ನಾಟಕ ರಂಗದಲ್ಲಿ ಆಗಿರಬಹುದು, ಎಲ್ಲ ರಂಗದಲ್ಲಿಯೂ ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಹೆಸರುವಾಸಿಯನ್ನು ಮಾಡಿದ್ದಾರೆ. ಅಂದರೆ ಅದಕ್ಕೆ ಇಲ್ಲಿರುವಂಥ ಕಾರಣ ಇಲ್ಲ ಅಧ್ಯಾಪಕ ವರ್ಗ, ಅವ್ರನ್ನ ಬೆನ್ನು ತಟ್ಟುತ್ತಿರುವಂತಹ ಎಲ್ಲ ಒಂದು ಅಧ್ಯಾಪಕ ವರ್ಗ ನಮ್ಮ ಕಾಲೇಜಿನಲ್ಲಿ ಇದೆ. ಅದರಿಂದ ನಮ್ಮ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡೋದು ಅತ್ಯಂತ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಕಾಲೇಜಿನಿಂದ ಮಕ್ಕಳಿಗೆ ಯಾವ್ಯಾವ ರೀತಿಯಾದಂತಹ ಅನುಕೂಲಗಳು ಬೇಕೋ ಎಲ್ಲ ರೀತಿಯಾದಂತಹ ನಮ್ಮ ಅನುಕೂಲಗಳನ್ನು ಕಾಲೇಜು ಮಾಡ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು ಅದರ ಪ್ರಯೋಜನವನ್ನು ಪಡ್ಕೊಂಡು ಹೆಚ್ಚು ಪ್ರಯೋಜನವನ್ನು ಪಡ್ಕೊಂಡು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜಿನಲ್ಲಿ ಜನಪದ ಹಬ್ಬನೇ ನಡೀತಾ ಇರುತ್ತೆ ಯಾವಾಗಲೂ ಕೂಡ. ಪ್ರತಿ ವರ್ಷವೂ ಕೂಡ ಈ ರೀತಿ ನಾವು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಹಾಕ್ಕೊಂಡು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ನಮ್ಮ ಕಾಲೇಜಿನಲ್ಲಿ ನಿರಂತರವಾಗಿ ಈ ಚಟುವಟಿಕೆಗಳು ಮುಂದುವರಿತಾ ಇದ್ದಾವೆ. ನೋಡಿ, ಇವತ್ತು ಈ ಕಾರ್ಯಕ್ರಮ ನಡೆದರೆ ನಾಳೆ ಒಂದಿನ ಗ್ಯಾಪ್ ನಾಡಿದ್ದು NCC ನಡೀತದೆ.
ನಾಡ್ದು ಗ್ರಾಜ್ಯುಯೇಷನ್ ಡೇ ನಡೆಯುತ್ತೆ. ಆಚೆ ನಾಡ್ದು 3ನೇ ತಾರೀಕು ಗಲ್ಡಕ್ಕಿ ಸಮಾರಂಭ ಕೂಡ ನಡೀತಾ ಇದೆ. ಈ ರೀತಿ ನಮ್ಮ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಂಡು ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ನಾನು ಆಶಿಸ್ತಾ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಕಾಲೇಜಿನಲ್ಲಿ ನಡೆಯೋ ಪ್ರತಿ ಕಾರ್ಯಕ್ರಮಕ್ಕೂ ಬೆನ್ನೆಲುಬು ನೀವು ಸರ್. ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ಮುಂದುವರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಕನ್ನಡ ಸಂಘದ ಸಂಚಾಲಕರು ಇಡೀ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗೋಕ್ಕೆ ಕಾರಣಕರ್ತರಾದಂಥವರು ಡಾಕ್ಟರ್ ರುದ್ರೇಶ್ ಅದರಂಗಿ ಸರ್ ಅವರು ಇದೀಗ ವಂದನಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇಂದಿನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಒಂದು ಪ್ರೋತ್ಸಾಹ ಮಾರ್ಗದರ್ಶನವನ್ನು ಮಾಡ್ತಾ ಇರುವಂಥವ್ರು, ಒಂದು ಬೆನ್ನೆಲುಬಾಗಿರುವಂಥವ್ರು. ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಅದ್ರ ಹಿಂದೆ ತುಂಬ ಶ್ರಮ ಇರುತ್ತೆ, ಅದರಿಂದ ತುಂಬ ಸಲಹೆ ಮಾರ್ಗದರ್ಶನಗಳಿರ್ತವೆ, ಆ ಕರೆಕ್ಷನ್ಸ್ ಎಲ್ಲ ಇರ್ತವೆ. ಅವೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು ಕಾಲೇಜಿನ ಪ್ರಾಂಶುಪಾಲರಂಥ ಡಾಕ್ಟರ್ ಪಿ ಟಿ ಶ್ರೀನಿವಾಸ ನಾಯ್ಕ ಸರ್ ಅವರು. ಅವರಿಗೆ ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ಈ ಹಸನ್ ಖಾನ್ ಕುಲಕರ್ಣಿ ಸರ್ ಅವರು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಎಂದು. ಸರ್ ಮುಂದೆ ಬನ್ನಿ ಸರ್. ಹಸನ್ ಖಾನ್ ಸರ್ ಮುಂದೆ ಬನ್ನಿ. ನೋಡಿ, ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿಯನ್ನು ಹೊಂದಿರ್ತಾರೆ. ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಅಂದರೆ ತರಗತಿಗಳು ನಡೀತಾ ಇರಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರಬೇಕು, ಕ್ರೀಡಾ ಚಟುವಟಿಕೆಗಳು ನಡೀತಾ ಇರಬೇಕು. ಎಲ್ಲ ನಮ್ಮ ಹುಡುಗರು ಎಲ್ಲಾದರೂ ನಮ್ಮ ಹುಡುಗರು ಸಾಧನೆ ಮಾಡಿದ್ರೆ ಭಾಳ ಸಂತೋಷ ಪಡುವಂಥ ಮೊದಲ ವ್ಯಕ್ತಿ ನಮ್ಮ ಪ್ರಾಂಶುಪಾಲರು. ಜೋರಾದ ಚಪ್ಪಾಳಿ ತಟ್ಟುವುದನ್ನು ಕೊಡಿ ಧನ್ಯವಾದಗಳನ್ನ ಸಲ್ಲಿಸೋಣ. ಧನ್ಯವಾದಗಳು ಸರ್. ಈ ಸಮಾರಂಭದಲ್ಲಿ ಇನ್ನೊಬ್ಬರು ನಾನು ಮುಖ್ಯವಾಗಿ ನೆನೆಸ್ಕೊಳ್ಳಬೇಕಾಗಿರುವಂಥವ್ರು ಅಂದರೆ ರಂಗಚಾರಕ ಫೌಂಡೇಶನ್ ಟ್ರಸ್ಟ್ನ ಶ್ರೀ ಇದಾಯತ್ ಅಹಮದ್ ಸರ್ ಅವರು. ಶ್ರೀ ಇದಾಯತ್ ಅಹಮದ್ ಸರ್ ಅವರು ಎಷ್ಟು ಶ್ರಮ ಆಗ್ತಾರೆ ಅಂತಂದರೆ ನೀವೆಲ್ಲ ಅವ್ರನ್ನ ನೋಡಿ ಕಲಿಬೇಕು, ಅವ್ರು ಹೇಗೆ ಮಾಡ್ತಾರೆ ಅಂತ ಅನ್ನೋಂಥದ್ದು. ಯಾಕಂದ್ರೆ ಅವ್ರಿಂದ ನಾವು ಕಲ್ತಿದ್ದೆ ಆದರೆ ನಿಜಕ್ಕೂ ಕೂಡ ನಾವು ಆ ಸ್ಥಾನವನ್ನು ಅಥವಾ ಒಂದು ಎತ್ತರವನ್ನು ಏರಲಿಕ್ಕೆ ಸಾಧ್ಯ ಆಗುತ್ತೆ. ಶ್ರೀ ಇದಾಯತ್ ಅಹಮದ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ನನ್ನ ಸುಮ್ಮನೆ ಧನ್ಯವಾದ ಹೇಳಿ ತುಂಬ ಕಡಿಮೆ ಅಂತ ಅನಿಸುತ್ತೆ. ಅವರು ರಾತ್ರಿ ನಿದ್ದೆ ಮಾಡಿಲ್ಲ, ಅಷ್ಟೇ ಅಲ್ಲ ಬೆಳಿಗ್ಗೆ ಬಂದರೆ ಸಂಜೆವರೆಗೂ ಕೂಡ ಅವರು ಟ್ರೈನಿಂಗನ್ನು ಕೊಡ್ತಾಯಿದ್ರು. ಆ ಎಷ್ಟು ಟ್ರೈನಿಂಗ್ ಅಂದರೆ ಹುಡುಗರು ಪಾಪ ನೋಡಿ, ಇವ್ರು ಯಾರು ಕೆಲಸದ ಕಲೆಯಲ್ಲಿರುವಂಥವರಲ್ಲ, ಆದರೆ ಅವ್ರನ್ನ ಕರೆಸಿ ಕೂರಿಸಿ ಅವರಿಗೆ ಪ್ರತಿಯೊಂದನ್ನು ಕೂಡ ತಿದ್ದಿದ್ದಾರಲ್ಲ. ಬಹುಶಃ ನೀವು ನೋಡಿದ್ದೀರಾ ಅವ್ರು ಹೇಗೆ ಕಲೆಯನ್ನು ಪ್ರದರ್ಶಿಸಿದ್ರು ಅಂತ ಅಂದ್ಬಿಟ್ಟು. ಎಲ್ಲ ಕಲೆಯ ಪ್ರದರ್ಶನದ ಹಿಂದೆ ಇರುವಂಥವರು ಶ್ರೀ ಇದಾಯತ್ ಅಹಮದ್ ಅವರು. ಇನ್ನೊಂದು ಮಾತು ಹೇಳ್ತೀನಿ, ನಾವು ಅವರಿಗೆ ಕೊಡುವಂಥ ಸಂಭಾವನೆ ಭಾಳ ಕಡಿಮೆ ಅಂತಂದರೆ ಕಡಿಮೆ, ಆದರೆ ನಮ್ಮ ಕಾಲೇಜಿನ ಬಗ್ಗೆ ಅವ್ರಿಗಿರುವಂಥ ಒಂದು ಪ್ರೀತಿ ಇದೆಯಲ್ಲ ಅಗಾಧವಾದಂಥದ್ದು, ಆಕಾಶದಷ್ಟು ವಿಶಾಲವಾಗಿರುವಂಥದ್ದು. ಸರ್ ನಿಮಗೆ ಅನಂತ ಧನ್ಯವಾದಗಳು ಸರ್. ನಿಮ್ಮ ಒಂದು ಪ್ರೀತಿ ನಮ್ಮ ಕಾಲೇಜಿನೊಂದಿಗೆ ಸದಾ ಇದೇ ರೀತಿಯಲ್ಲಿ ಇರಲಿ ಅಂತಂದ್ಬಿಟ್ಟು ಆಶಿಸ್ತೇನೆ. ಮುಖ್ಯವಾಗಿ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಸರ್ ಅವರು ಹಂಪಿ ದೂರದ ಇಲ್ಲಿಂದ ತುಂಬ ದೂರ ಆಗುವಂಥದ್ದು. ನೋಡಿ, ಪುನಃ ಅವರು ಇವತ್ತು ನೈಟ್ ಅವರು ರಾತ್ರಿ ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ. ಹಂಗೂ ಹೇಳಿದ್ರು, ನೋಡಪ್ಪ ನನ್ನ ಶನಿವಾರ ಪುನಃ ಕೆಲಸ ಇದೆ ಕಣಯ್ಯ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಂದರು. ಆದರೂ ನಾನು ಬಿಡಲಿಲ್ಲ, ಸ್ವಲ್ಪ ಒತ್ತಾಯ ಮಾಡಿದೆ. ಯಾಕೆ ಅಂತಂದರೆ ಅವರೊಂದಿಗೆ ನನಗೆ ಆ ರೀತಿಯಾದಂಥ ಒಂದು ಸಲಿಗೆ, ಅವರೊಂದಿಗೆ ನಾನು ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆದರೆ ನನಗೆ ಯಾಕೆ ಮುಖ್ಯ ಬೇಕಾಗಿತ್ತು ಅಂತಂದರೆ ಈ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದವರು ಏನು ಸಾಧನೆ ಮಾಡ್ತಾರೆ ಅನ್ನೋದು ನಮ್ಮ ಹುಡುಗರು ಬೇಕಾಗಿತ್ತು. ನಮ್ಮ ಹುಡುಗರು ಆ ಸಾಧನೆ ಮಾಡಲಿ ಅಂತ ಅನ್ನೋದು. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ, ಒಬ್ಬರು ಹೇಳ್ತಾರೆ ಏನು ಅಂತಾರೆ, ಒಬ್ಬ ದಲಿತರು ಕಾರು ಹೋದರೆ ಆ ಧೂಳು ನನ್ನ ಮೇಲೆ ಬಿದ್ದಿದ್ದೆ ಆದರೆ ಪಾವನವಾಗುತ್ತೆ ಅಂತ ಒಬ್ಬರು ಹೇಳ್ತಾರಲ್ಲ, ಕಣ್ಕಲ್ ಹನುಮಂತರಾಯರು ಏನು ಅಂತ ಪುತ್ಮಲ್ ರಂಗರಾವ್ ಮಾತು ಹೇಳ್ತಾರಲ್ಲ. ಹಾಗೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವೈಸ್ ಚಾನ್ಸಲರ್ ಆಗಿ ಅವರ ಧೂಳು ನಮ್ಮ ಕಾಲೇಜಿಗೆ ಬಿದ್ದರೆ ನಮಗೆ ಪವಿತ್ರ ಆಗುತ್ತೆ. ಯಾಕೆ ಅಂತಂದರೆ ನೀವು ಆ ಸಾಧನೆಯನ್ನು ಮಾಡಿ, ನಮ್ಮ ವಿದ್ಯಾರ್ಥಿಗಳು ಏನಾದರೂ ಸಾಧನೆ ಮಾಡಿದ್ರೆ ಮೊದಲು ಚಪ್ಪಾಳೆ ತಟ್ಟವರು ನಮ್ಮ ಕಾಲೇಜಿನ ಅಧ್ಯಾಪಕರು, ಪ್ರಾಂಶುಪಾಲರು ಮತ್ತು ಬೋಧಕೇತರ ಸಿಬ್ಬಂದಿ. ಯಾಕೆಂದರೆ ನಮಗೆ ನಿಮ್ಮ ಮೇಲೆ ಅಷ್ಟು ಒಂದು ಪ್ರೀತಿ ಮತ್ತು ಕಾಳಜಿ ಇದೆ ಸರ್. ನಿಮಗೆ ಅನಂತ ಧನ್ಯವಾದಗಳು. ಇನ್ನೊಂದು, ನಮ್ಮ ಕಾಲೇಜಿನ ವಿದ್ಯಾರ್ಥಿಯಾದಂಥ ಡಾಕ್ಟರ್ ಎ ಆರ್ ಗೋವಿಂದಸ್ವಾಮಿ ಅವರು ಅತ್ಯಂತ ಪ್ರೀತಿ, ಸ್ನೇಹ, ಸಜ್ಜನ. ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ, ಧಾರಾವಾಹಿಗಳು ನಟಿಸಿದ್ದಾರೆ. ಅವರೇ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ, ಹಲವಾರು ನಾಟಕಗಳನ್ನು ನಟಿಸಿದ್ದಾರೆ, ನಿರ್ದೇಶಿಸಿದ್ದಾರೆ, ವಿನ್ಯಾಸ ಮಾಡಿದ್ದಾರೆ. ಎಷ್ಟು ಪ್ರೀತಿ ಅಂದರೆ ಅಷ್ಟು ಪ್ರೀತಿ ಈ ಕಾಲೇಜಿನ ಬಗೆಗೆ. ಅವರು ಈಗ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಮ್ಮ ಕಾಲೇಜಿನಲ್ಲಿ 200ಕ್ಕೂ ಹೆಚ್ಚು ಜನ ಬಂಜಾರ ವಿದ್ಯಾರ್ಥಿಗಳಿದ್ದಾರೆ. ಅವರ ಕಲೆ ಅವರ ಅಕಾಡೆಮಿಯ ಒಂದು ಪ್ರೋತ್ಸಾಹ ನಮಗೆ ಮುಂದೆ ಸಿಗಲಿ, ಅನುದಾನ ಕೊಟ್ಟಿದ್ದೆ ಆದರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಒಂದು ಬಲ ಬರುತ್ತೆ. ನಾವು ಇವತ್ತು ಒಂದು ಬಂಜಾರ ನೃತ್ಯವನ್ನು ಮಾಡೋದು, ಅದೇ ರೀತಿಯಾಗಿ ಬಂಜಾರದ ಬೇರೆ ಬೇರೆ ಇವುಗಳಿಗೆ ಮಾಡಲಿಕ್ಕೆ
ನಮ್ಗೆ ಅನುಕೂಲ ಆಗುತ್ತೆ. ಸರ್ ನಮ್ಮ ಕಾಲೇಜಿನವರಿಗೆ ದಯವಿಟ್ಟು ಮೊದಲ ಒಂದು ಆದ್ಯತೆ ನಮ್ಮ ಹುಡುಗರಿಗೆ ಏನಾದ್ರು ಅನುದಾನವನ್ನು ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರ್ ನಿಮಗೆ ತುಂಬ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಮುಖ್ಯವಾಗಿ IPSC ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ನಾಗೇಶ್ ಅವರು ಸ್ವಲ್ಪ ನೇರವಾಗಿ ಮಾತಾಡ್ತಾರೆ. ಯಾಕೆಂತಂದರೆ ಅವರು IPSC ಕೋಆರ್ಡಿನೇಟರ್ ಆದ್ರಿಂದ ಎಲ್ಲವನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಪ್ರತಿಯೊಂದನ್ನು ಕೂಡ ನೇರವಾಗಿ ಹೇಳ್ತಾ ನಾವೇನಾದರೂ ಮುಂದೆ ಇರ್ತೀವಿ ಅಂತಾರೆ ಸರ್ ಅದು ತಪ್ಪು, ಅದು ಸರಿಯಾಗಿ ಮಾಡಿ ಅಂತ ಹೇಳ್ತಾರೆ. ನಾವೇನೇ ತಪ್ಪನ್ನು ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೊಡೋದಿಲ್ಲ. ಯಾಕೆ ಅಂತಂದರೆ IPSC ಕೋಆರ್ಡಿನೇಟ್ರು ಅವರು ಮಿಲಿಟರಿ ಆಫೀಸರ್ನ ರೀತಿಯಲ್ಲಿದ್ದಾರೆ. ಆದರೂ ನಮ್ಮ ಮೇಲೆ ಪ್ರೀತಿ ಇದೆ, ಒಳಗಡೆ ಪ್ರೀತಿ ಇದೆ. ಮಾತಲ್ಲಿ ಮಾತ್ರ ನಮಗೆ ಹೇಳ್ತಿರ್ತಾರೆ ಅದು ಮಾಡಿ ಅದಕ್ಕೆ ತಪ್ಪಾಗುತ್ತೆ ಇದು ತಪ್ಪಾಗುತ್ತೆ ಅಂತ ನಮ್ಗೆ ಹೇಳ್ತಾರೆ. ಬಹುಶಃ ಹಾಗೆ ಹೇಳಿದ್ರಿಂದನೇ ನಾವು IPSC ಮೂಲಕವಾಗಿ ನ್ಯಾಕ್ನಲ್ಲಿ ಕರ್ನಾಟಕದಲ್ಲೇನೆ A+ 3.9 CGPA ಪಡೆದ ಬಿಕಾಸ್ ಆಫ್ ಶ್ರೀ ಡಾಕ್ಟರ್ ನಾಗೇಶ್ವರ ಅವರು ಮತ್ತು ಪ್ರಾಂಶುಪಾಲರು ಮತ್ತು ಎಲ್ಲರೂ ಕೂಡ. ಅದೇ ರೀತಿಯಲ್ಲಿ ಇಂದಿನ ಈ ಸಮಾರಂಭದಲ್ಲಿ ಹಸನ್ ಖಾನ್ ಕುಲಕರ್ಣಿ ಸರ್ ಇದ್ದಾರೆ, ಸ್ನಾತಕೋತ್ತರ ವಿಭಾಗಗಳ ಸಂಯೋಜಕರಿದ್ದಾರೆ, ಸ್ನಾತಕೋತ್ತರ ವಿಭಾಗಗಳ ಸಂಶೋಧನಾ ಕೇಂದ್ರದ ಅಧ್ಯಾಪಕರು ಮತ್ತು ಸ್ನಾತಕೋತ್ತರ ಕೇಂದ್ರದ ಅಧ್ಯಾಪಕರಿದ್ದಾರೆ. ಹಾಗೆಯೇ BA BCom BBA ಸ್ನಾತಕ ವರ್ಗದ ಎಲ್ಲ ವಿಭಾಗದ ಮುಖ್ಯಸ್ಥರು ಮತ್ತು ಅಧ್ಯಾಪಕರು, ಮುಖ್ಯವಾಗಿ ಬೋಧಕೇತರ ಸಿಬ್ಬಂದಿಯವರು, ಮಾಧ್ಯಮದ ಮಿತ್ರರು ಮತ್ತು ಅದೇ ರೀತಿಯಲ್ಲಿ ಪೊಲೀಸ್ ಸಿಬ್ಬಂದಿಯವರು ಮತ್ತು ಸೌಂಡ್ ಸಿಸ್ಟಮ್ ಮತ್ತು ಈ ಟೆಂಟ್ನ ರಮೇಶ್ ಮತ್ತು ಅವರು ಕೂಡ ತುಂಬ ಸಹಾಯ ಮಾಡಿದ್ದಾರೆ. ಮುಖ್ಯವಾಗಿ ಈಗ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಊಟವನ್ನು ಪ್ರಕಾಶ್ ಅವರು ನಡೆಸ್ಕೊಡ್ತಾ ಇದ್ದಾರೆ, ಅಂದರೆ ನಮ್ಮ ಹಣದಿಂದ ಅವ್ರು ಕೊಡ್ತಾ ಇದ್ದಾರೆ. ಆ ಪ್ರಕಾಶ್ ಅವರು ಒಂದು ಊಟದ ಇದನ್ನು ಕ್ಯಾಟ್ರಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಭಾಗದ ಎಲ್ಲರೂ ಕೂಡ ಅಷ್ಟೇ ಅಲ್ಲ, ನಮ್ಮ ಹುಡುಗರು ಸ್ವಲ್ಪ ಇಂಟರ್ನಲ್ಲು ಮತ್ತೊಂದು ಸಂದರ್ಭದಲ್ಲಿ ಟೆಸ್ಟ್ಗಳೆಲ್ಲ ಇರ್ಬೇಕಾದ್ರೆ ನಾನು ಸ್ವಲ್ಪ ತಪ್ಪಿದ್ರು, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಇಲ್ಲ ಸರ್ ನಮ್ಮ ಹುಡುಗರು ಏನೋ ಟ್ರೈನಿಂಗ್ ಮಾಡ್ತಾರೆ ನೋಡಿ. ಇನ್ನೊಂದು ಮುಖ್ಯವಾಗಿ ಒಂದು ದೊಡ್ಡ ವಾಲಂಟಿಯರ್ಸ್ ತಂಡನೇ ಇದೆ. ಚರಣ್ ಆಗ್ಬೋದು, ಯಶು ಆಗ್ಬೋದು, ಶೈಲಜಾ ಆಗ್ಬೋದು, ಬಹಳ ದೊಡ್ಡ ಒಂದು ವಾಲಂಟಿಯರ್ಸ್ ತಂಡ ಇದ್ದಾರೆ. ವಾಲಂಟಿಯರ್ಸ್ಗೋಸ್ಕರ ಒಂದು ಚಪ್ಪಲಿನ ತಟ್ಟಿ, ಯಾಕಂದ್ರೆ ಪಾಪ ಅವ್ರು ತುಂಬ ಶ್ರಮಪಟ್ಟಿದ್ದಾರೆ. ಹಾಗೆಯೇ ಚಂದನ್ ನಮ್ಮಲ್ಲಿ ನಮ್ಮ ಕನ್ನಡ ಸಂಗೀತ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇರುವಂಥ ಚಂದನ್ ಇದ್ದಾನೆಲ್ಲ ಎಷ್ಟು ಶ್ರಮ ಆಗ್ತಾನೆ ಅಂತಂದರೆ ಅಷ್ಟು ಶ್ರಮ ಆಗ್ತಾನೆ. ಆಮೇಲೆ ಎಲ್ಲ ಈ ಕಲಾ ತಂಡಗಳೇನಿದ್ದಾವೆ ಆ ಕಲಾ ತಂಡಗಳು ಎಲ್ಲರಿಗೂ ಕೋಆರ್ಡಿನೇಟರ್ಗಳು ಕೂಡ ಅಷ್ಟೇ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ಸೌಮ್ಯ ಅವರು ಭಾಳ ದೊಡ್ಡ ಕಾರ್ಯಕ್ರಮ, ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರೆಲ್ಲ ಇರುವಂಥ ಸಮಾರಂಭದಲ್ಲಿ ಅವರು ನಿರೂಪಣೆಯನ್ನು ಮಾಡಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಸಂಶೋಧನಾ ಕೇಂದ್ರದಲ್ಲಿ PhD ಮಾಡ್ತಾರೆ. ಶ್ರೀಮತಿ ಸೌಮ್ಯ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಒಂದು ಪ್ರಾಂಶುಪಾಲರು ಅವ್ರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಕೊಟ್ಕೊಳ್ತೀನಿ. ಸೌಮ್ಯ ಮೇಡಮ್ ಬನ್ನಿ ಮೇಡಮ್, ದಯವಿಟ್ಟು ಸ್ವೀಕರಿಸಿ. ಅವರುಗಳು ಉಪನ್ಯಾಸಕರು ಕೂಡ ಆಗಿದ್ದಾರೆ. ನೋಡಿ ನಿಮ್ಮನ್ನು ಎಷ್ಟು ಉರಿದುಂಬಿಸಿದ್ರು. ನಿರೂಪಣೆಯನ್ನು ಹೇಗೆ ಮಾಡಬೇಕು ಅನ್ನೋದು ಕಲಿಬೇಕು ನಾವು. ಯಾಕೆಂದರೆ ಪ್ರತಿಯೊಂದು ಕೂಡ ಮುಖ್ಯವಾದಂಥದ್ದು. ಅವ್ರು ನಿರೂಪಣೆ ಮಾಡಬೇಕಾದ್ರೆ ನಾವು ಹೇಗೆ ನಿರೂಪಣೆ ಮಾಡಬೇಕು, ಯಾವುದಾದ್ರು ಖಾಲಿ ಸ್ಥಳ ಇದ್ದಾಗ ಅದನ್ನು ಹೇಗೆ ಫಿಲಪ್ ಮಾಡಬೇಕು, ಹುಡುಗರನ್ನು ಹೇಗೆ ನಾವು ಒಂದು ಉತ್ಸಾಹದಿಂದ ಇಟ್ಕೊಳ್ಬೇಕು ಅನ್ನೋಂಥದ್ದನ್ನು ಮೇಡಮ್ ಅವ್ರನ್ನ ನೋಡಿ ಕಲಿಬೇಕು. ಯಾಕೆಂದರೆ ಎಷ್ಟು ಉತ್ಸಾಹದಿಂದ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ನಿಮ್ಮನ್ನು ಅಷ್ಟು ಉಡುಪಿನಿಂದ ಇಟ್ಕೊಳ್ತಾ ಇದ್ರು. ಈ ಕಾರ್ಯಕ್ರಮ ಯಶಸ್ವಿ ಆಗೋದ್ರಲ್ಲಿ ಶ್ರೀಮತಿ ಸೌಮ್ಯ ಮುಂದೆ ಡಾಕ್ಟರ್ ಆಗಲಿ ಅಂತ ನಾನು ಕರಿತೇನೆ. ಅವ್ರಿಗೆ ಅವ್ರ ಶ್ರಮ ಇದೆ. ಮೇಡಮ್ ನಿಮಗೆ ತುಂಬ ಧನ್ಯವಾದಗಳು ಮೇಡಮ್. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಕಲಾ ತಂಡದವರು ಮತ್ತು ಅವ್ರ ಪೇರೆಂಟ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ವಿದ್ಯಾರ್ಥಿನಿಯರೆಲ್ಲ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲ ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಬರಬೇಕು ಅಂತ ನಾನಿಲ್ಲಿ ಕರಿತಾ ಇದ್ದೀನಿ. ಸೊ ಎಲ್ಲ ಸಾಂಪ್ರದಾಯಿಕ ಉಡುಗೆಗಳನ್ನು ಹಾಕೊಂಡಿರುವಂತಹ ಹುಡುಗಿಯರು ಮೇಡಮ್ ಹಿಂದೆ ಬನ್ನಿ ಮೇಡಮ್. ಮೊಬೈಲ್ ಹಾಗೆ ಕ್ಯಾಮ್ರಾಮನ್ மட்டும் அந்த பக்கம் போயிட்டா நல்லா ಇದ್ದಾರೆ. ಏನು ಮಾಡಲಿ ಅಂತ ಕೇಳಿದ್ರು. ಸೊ ಜಡ್ಜಸ್ ನೀವು ಡಿಸೈಡ್ ಮಾಡಿ, ನಾನೇನು ಕೇಳಬೇಡಿ ಅಂತ ಹೇಳಿದ್ದೀನಿ. ಸೊ ಜಡ್ಜಸ್ ಹೇಳಿದರೆ ಈಗ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರಂತೆ, ಒಂದು 5 ಜನನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅಂದರೆ ಒಂದು 5 ಬಾಯ್ಸ್ 5 ಗರ್ಲ್ಸ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಯಾರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೋ ಅವರು ಒಂದು 30 ಸೆಕೆಂಡ್ಸ್ ಯಾಕೆ ಆ ಹುಡುಗಿನ ಹಾಕ್ಕೊಂಡಿದ್ದಾರೆ, ಅವ್ರು ಏನಕ್ಕೆ ಹಾಕ್ಕೊಂಡಿದ್ದಾರೆ, ಅದರ ಒಂದು ಮಹತ್ವ ಏನು, ಯಾವ ಒಂದು
ಪ್ರದೇಶವನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು 30 ಸೆಕೆಂಡ್ಸ್ ಅಲ್ಲಿ ಹೇಳ್ತಾರೆ. ಅದು ಮ್ಯಾಚ್ ಆಗುತ್ತಾ ಅಂತ ನಾವು ಚೆಕ್ ಮಾಡಿ ದೆನ್ ವಿ ವಿಲ್ ಗಿವ್ ದ ಜಡ್ಜ್ಮೆಂಟ್. ಓಕೆ, ಈಗ ಸೊ ಒಬ್ಬರೊಬ್ಬರೇ ಮುಂದೆ ಬಂದು ಬೇರೆ ಮೈಕ್ ಇಲ್ವಾ? ಶಶಿ, ನಾನು ಪಾಸ್ ಮಾಡ್ತೀನಿ. ಬಾಯ್ಸ್ ಕಡೆಯಿಂದ ವೆಂಕಟೇಶ್ ನಾನು ನಡ್ಕೊಂಡು ಬಾ, ನಿನ್ಗೆ ಇವಾಗ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ರ್ಯಾಂಪ್ ವಾಕು ಬಾ ಇವಾಗ. ತಗೋ. ಸೊ ವೆಂಕಟೇಶ್ಗಾಗಿ ಚಪ್ಪಾಳೆ ಬರ್ಲಿ. ನಮಸ್ಕಾರ ಎಲ್ರಿಗೂ. ಈ ಸಾಮಾನ್ಯ ಈ ಹುಡುಗಿನ ಮದುವೆಯಲ್ಲಿ ಹಾಕಿರ್ತಾರೆ. ಸೊ ನನಗೂ ಅದಕ್ಕಿಂತ ಮುಂಚೆ ಒಂದು ಸಲ ಹಾಕೋಬೇಕು ಅನಿಸ್ತು. ಸೊ ನಾನು ಇದನ್ನು ಚೂಸ್ ಮಾಡಿ ಇದನ್ನು ಒಂದು ಸಲ ಹಾಕ್ಕೊಂಡೆ ಅಷ್ಟೇ. ಥ್ಯಾಂಕ್ ಯು. ಕರ್ನಾಟಕದ ಮೈಸೂರದು ಮ್ಯಾಮ್. ಓಕೆ, ವೆರಿ ಗುಡ್. ಕ್ಲಾಪ್ಸ್ ಫಾರ್ ಹೆಮ್. ನೆಕ್ಸ್ಟ್ ಇವಾಗ ಹುಡುಗಿಯರ ಕಡೆಯಿಂದ ಸುಷ್ಮಾ ಅವ್ರು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಕೋರಿ. ಎಸ್, ಅದು ವಾಕ್ ಮಾಡಿ. ಅದು ಎಸ್, ಈಗ ಸುಷ್ಮಾ ಅವರು ತಮ್ಮ ಪರಿಚಯವನ್ನು ಮಾಡ್ಕೊಳ್ತಾರೆ. ಹಾಯ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುಷ್ಮಿತಾ ಅಂತ. ಸೆಕೆಂಡ್ ಇಯರ್ BCom ಅಲ್ಲಿ ಓದ್ತಿದ್ದೀನಿ, A ಸೆಕ್ಷನು. ಈ ಡ್ರೆಸ್ ಹಾಕೊಳ್ಳೋಕೆ ಕಾರಣ ನಮ್ಮ ಫ್ರೆಂಡ್ಸು ಕಲ್ಚರಲ್ ಪ್ರೋಗ್ರಾಮ್ ಇದೆ, ಕಾಂಪಿಟೇಷನ್ ಇದೆ, ಈ ಥರ ರೆಡಿ ಆಗಬೇಕಂತ ಅಂದೆ. ಸೊ ಅವರು ಈ ಥರ ಹಿಂಗೆ ರೆಡಿ ಆಗೋ, ಹಿಂಗೆ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಅವರೇ ರೆಡಿ ಮಾಡಿರೋದು ಇವತ್ತು. ಸೊ ನಮ್ಮ ಫ್ರೆಂಡ್ಸು ಮತ್ತು ಇದು ನಮ್ಮ ದೇಶ ಉಡುಗೆ ಕೊಡಬೇಕು, ಚೆನ್ನಾಗಿ ಕಾಣಿಸುತ್ತೆ. ಭಾರತ ಸಂಸ್ಕೃತಿನ ರೆಪ್ರೆಸೆಂಟ್ ಮಾಡುತ್ತೆ. Looking very cute, isn't she? Yes. Okay, thank you. So next, ಕಿರಣ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಬರ್ಲಿ. ಎಸ್, ಓವರ್ ಟು ಕಿರಣ್. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಕಿರಣ್ ನಾಯಕ್, ಫೈನಲ್ ಇಯರ್ BA ವಿದ್ಯಾರ್ಥಿ. ನಾನು ತೊಟ್ಟಿರುವಂತಹ ಈ ಹುಡುಗೆ ಬಂದು ಬಂಜಾರ ಸಮುದಾಯದಂತಹ ಲಂಬಾಣಿ ಹುಡುಗೆ. ಇದು ಮೂಲತಃ ರಾಜಸ್ಥಾನದಿಂದ ನೆರೆ ಬಂದಂತಹ ಈ ಬಂಜಾರ ಸಮುದಾಯದವರು ವ್ಯಾಪಕವಾಗಿ ಇಡೀ ಭಾರತದಲ್ಲಿ ಹಬ್ಬಿರ್ತಾರೆ. ಈ ಭಾರತದಲ್ಲಿ ಅಂದರೆ ಇದು ಕರ್ನಾಟಕದಲ್ಲೂ ಕೂಡ ಈ ಬಂಜಾರ ಸಮುದಾಯದವರು ತುಂಬ ಜನ ಇದ್ದಾರೆ. ಅವರ ವಿಶೇಷವಾದಂತಹ ಹಬ್ಬ ಹಾಗೂ ಹರಿದಿನಗಳಲ್ಲಿ ಹಾಗೂ ಮದುವೆ ಇನ್ನಿತರೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಈ ಉಡುಗೆಗಳನ್ನು ಧರಿಸ್ತಾರೆ. ಇದನ್ನ ಸಾಮಾನ್ಯವಾಗಿ ನಾವು ಹೇಗೆ ಶಲ್ಯ ಹೇಗೆ ಧರಿಸ್ತಾರೋ ಅದೇ ರೀತಿ ಇದನ್ನ ನಾವು ಸಾಲ್ ಅಂತ ಕರಿತೀವಿ. ಇದನ್ನ ನಮ್ಮ ಭಾಷೆಯಲ್ಲಿ ಗಾಜಿವಾಳೋ ಸಾಲ್ ಅಂತ ಕರಿತೀವಿ. ಇದನ್ನ ಪಾಕಡಿ ಅಂತ ಕರಿತೀವಿ. ಇದು ಪಾಕಡಿ ಮತ್ತು ಗಾಜಿವಾಳೋ ಸಾಲನ್ನ ನಾವು ನಮ್ಮ ದೇವರಾದಂಥ ಸೇವಾಲಾಲ್ ಅವರ ಒಂದು ಆರಾಧನೆ ಮೂಲಕ ಇದನ್ನ ಧರಿಸ್ತೀವಿ. ಇದು ಬಿಳೆ ಬಟ್ಟೆ ಮೇಲೆ ಮಾತ್ರ ಧರಿಸ್ತೀವಿ. ಧನ್ಯವಾದ. ವೆರಿ ಗುಡ್ ಕಿರಣ್, ನಮ್ಗೆ ನಿಜವಾಗ್ಲೂ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ಧನ್ಯವಾದಗಳು. ಈಗ ಗರ್ಲ್ ಸೈಡಿಂದ ಪ್ರವೀಣ ಅವರು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತ ಮಾಡಿ. ಈಗ ಪ್ರವೀಣ ಅವರು ಅವರ ಉಡುಗೆ ತೊಡುಗೆ ಬಗ್ಗೆ ಮಾತಾಡ್ತಾರೆ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಪ್ರವೀಣ, BCom ಫೈನಲ್ ಇಯರ್ ಓದ್ತಿದ್ದೀನಿ. ಇದು ಯಾಕೆ ಹಾಕೊಂಡು ಬಂದಿದ್ದೀನಿ ಅಂತಂದರೆ, ಫಸ್ಟ್ ಟೈಮ್ ಕಾಲೇಜ್ ಕಲ್ಚರಲ್ಲಿ ನಾನು ಜಾಯ್ನ್ ಆಗಿರೋದು. ನಾಡ ಹಬ್ಬ ಅಂತ ನನ್ನ ಫ್ರೆಂಡ್ಸು ಮತ್ತು ನಮ್ಮ ಮ್ಯಾಮ್ಗಳೆಲ್ಲ ಹೇಳಿದರು. ಆಯಿತು ಅಂತ ಒನ್ಸ್ ಈ ಥರ ಟ್ರೈ ಮಾಡೋಣ ಅಂದ್ಕೊಂಡು ನಾನು ಇದನ್ನು ವೇರ್ ಮಾಡ್ಕೊಂಡು ಬಂದಿರೋದು ಮ್ಯಾಮ್. ಥ್ಯಾಂಕ್ ಯು ಪ್ರವೀಣ. ಸೊ ಈಗ ನಿಮ್ಮ ಮುಂದೆ ಬರಲಿದ್ದಾರೆ ನರೇಶ್. ಎಸ್ ನರೇಶ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ನನ್ನ ಹೆಸರು ನರೇಶ್. ನಾನು ಸೆಕೆಂಡ್ MCom ಫೈನಲ್ ಇಯರಿಂದ ಬಂದಿದ್ದೀನಿ. ನಾನು ಹಾಕಿರೋವಂಥ ಉಡುಪು ಬಂದು ಮೂಲ ಜನಪದ ಶೈಲಿಯಲ್ಲಿರುತ್ತೆ. ಈ ಉಡುಪು ಜಾಸ್ತಿ ಯಾರು ತೊಡ್ತಾರೆ ಅಂದರೆ ಮಹದೇಶ್ವರಂ ಭಕ್ತರಾಗಿರ್ತಾರಲ್ಲ ಅವ್ರು ತೊಟ್ಟಿರ್ತಾರೆ.
ಈ ಶೈಲಿ ಬಂದು ಜಾಸ್ತಿ ದಕ್ಷಿಣ ಕನ್ನಡ ಮತ್ತು ಮಳವಳ್ಳಿ ಮದ್ದೂರು ಈ ಸೈಡ್ನ ನೋಡ್ಬೋದು. ಈ ವಸ್ತ್ರ ಬಂದ್ಬಿಟ್ಟು ಇದು ತುಂಬ ಶ್ರೇಷ್ಠ ಆಗಿರುತ್ತೆ. ಇದನ್ನು ನಾವು ಚಪ್ಪಲಿ ಹಾಕಿ ಧರಿಸ್ಬಾರ್ದು. ಮತ್ತು ಇದು ರುದ್ರಾಕ್ಷಿ ಸರ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಮ್ಮಲ್ಲಿರೋ ಯಾವುದೇ ಕಾಮ ಕ್ರೋಧ ಇವನ್ನೆಲ್ಲ ದೂರ ಮಾಡಬೇಕು ಅಂತ ಇದೊಂದು ರುದ್ರಾಕ್ಷಿನ ಧರಿಸ್ತಾರೆ. ಇಷ್ಟನ್ನು ಹೇಳ್ತೀನಿ. ಥ್ಯಾಂಕ್ ಯು. ನರೇಶ್, ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಈಗ ಯಶಸ್ವಿನಿ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಕಮಾನ್, ವೆಲ್ಕಮ್ ಯಶಸ್ವಿನಿ. Good afternoon, ma'am. My name is Yashaswini from first year, second sem BCom. ನಾನು ವೇರ್ ಮಾಡಿರೋದು ಮಡಿಕೇರಿ ಸ್ಟೈಲ್ ಕೊಡವಾಸ್. ಸೊ ನಂಗೆ ತುಂಬ ದಿವಸದಿಂದ ಆಸೆ ಇತ್ತು ಇದನ್ನು ವೇರ್ ಮಾಡಬೇಕು ಅಂತ. ಸೊ ಇವತ್ತು ಆಪರ್ಚುನಿಟಿ ಸಿಕ್ತು, ಸೊ ವೇರ್ ಮಾಡಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಯಶಸ್ವಿನಿ. ಸೊ ಈಗ ಬರ್ತಾ ಇದ್ದಾರೆ ಹರ್ಷ ಅವರು. ಕಮಾನ್, ಹರ್ಷ ಅವ್ರಿಗೆ ಬರಲಿ ಜೋರಾದ ಚಪ್ಪಾಳೆ. ಸೊ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಬಂದು ಹರ್ಷ ಅಂತ. ಸೊ ನಾನು ಫಸ್ಟ್ ಇಯರ್ BAದಲ್ಲಿ ಓದ್ತಾ ಇದ್ದೀನಿ. ಸೊ ನಾನು ಹಾಕೊಂಡಿರೋದು ಬಂದು ಮಂಡ್ಯ ಸೈಡು, ಸೊ ಪಂಚೆ ಶರ್ಟ್ ಅಂತ. ಸೊ ಇದನ್ನು ಲೈಕ್ ಎಲ್ಲರೂ ಹಾಕೊಳ್ಳಲ್ಲ. ಸೊ ಲೈಕ್ ಬಂದು ಫಂಕ್ಷನಲ್ಲಿ ಹಾಕೊತಾರೆ. ಸೊ ಅವ್ರದ್ದು ಗತ್ತನ ಜಾಸ್ತಿ ಲೈಕ್ ತೋರ್ಸೋಕ್ಕೆ ಬಾಯ್ಸ್. ಥ್ಯಾಂಕ್ ಯು ಹರ್ಷ. ಸೊ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ರಮ್ಯಾ ಅವರು. ಎಸ್ ರಮ್ಯಾ. ಶುಭ ಮಧ್ಯಾಹ್ನ ಎಲ್ಲರಿಗೂ. ನನ್ನ ಹೆಸರು ರಮ್ಯಾ, ಫಸ್ಟ್ ಇಯರ್ BComಲ್ಲಿ ಓದ್ತಾ ಇರೋದು. ನಾನು ಹುಟ್ಟಿರೋ ಈ ವಸ್ತ್ರ ಬಂದುಬಿಟ್ಟು ಹಳ್ಳಿಯ ಸೊಗಡು. ಸೊ ನನಗೆ ತುಂಬ ದಿವಸದಿಂದ ಆಸೆ ಇತ್ತು ಈ ಥರ ಹಾಕೋಬೇಕಂತ. ಸೊ ಅದಕ್ಕೆ ವೇರ್ ಮಾಡಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ರಮ್ಯಾ. ಸೊ ನೌ ಐ ವೆಲ್ಕಮ್ ಜಾನ್ ಕ್ಲಿಂಟನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾನ್ ಕ್ಲಿಂಟನ್. ಸೆಕೆಂಡ್ MA ಎಕನಾಮಿಕ್ಸ್ ಓದ್ತಾ ಇದ್ದೀನಿ. ಈ ಬಟ್ಟೆನ ನಮ್ಮ ಸ್ಟೇಟ್ ವೈಸ್ ಆಗಿ ಹೇಳಬೇಕಂದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ಇತ್ತೀಚೆಗೆ ಮ್ಯಾರೇಜ್ ಫಂಕ್ಷನ್ಗಳಲ್ಲಿ ಬಾಯ್ಸ್ ಮೆನ್ಸ್ ಹಾಕೊಳ್ಳೋ ಸ್ಟೈಲ್ ಇದು. ಸೊ ಅದನ್ನು ಹಾಕ್ಕೊಬಂದಿದ್ದೀನಿ. ಯಾಕಂದರೆ ನನಗೆ ಈ ಜಾನ್ವರಿನಲ್ಲಿ ನನಗೆ ಮ್ಯಾರೇಜ್ ಆಯಿತು. ಸೊ ಥ್ಯಾಂಕ್ ಯು. ಸೊ ಕಂಗ್ರ್ಯಾಚುಲೇಷನ್ಸ್ ಜಾನ್. ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳಿ ನಮ್ಮ ಜಾನ್ಗೆ. ಹಲೋ, ಊಟ ಕೊಡಿಸ್ಬೇಕು ಎಲ್ರಿಗೂ. ಓಕೆ, ನೆಕ್ಸ್ಟ್ ಬರ್ತಾ ಇದ್ದಾರೆ ತೇಜಸ್ವಿನಿ. ವೆಲ್ಕಮ್ ತೇಜಸ್ವಿನಿ ಆನ್ ದ ಸ್ಟೇಜ್. ಕ್ಲಾಪ್ಸ್ ಮಾಡ್ರೋ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ. ನಾನು ಫೈನಲ್ ಇಯರ್ BA ಓದ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ಇವತ್ತು ನಡೀತಿರೋದು ಏನು ನಾಡ ಹಬ್ಬ ಮತ್ತು ನಮ್ಮ ಸಂಸ್ಕೃತಿಯ ಸಾಂಸ್ಕೃತಿಕ ಹಬ್ಬ. ಇದಕ್ಕೆ ನಾವು ನಮ್ಮ ನಾಡಿನ ಕರ್ನಾಟಕದ ಹೆಮ್ಮೆಯ ಸೀರೆ ಆಗಿರುವ ಅದು ನಮ್ಮೂರಿನ ರಾಮನಗರ ಸೀರೆ ಉಟ್ಕೊಂಡ್ಬಂದಿದ್ದೀನಿ. ಇದನ್ನು ನಂಗೆ ಖುಷಿಯಿಂದ ಉಟ್ಕೊಂಡ್ಬಂದಿದ್ದೀನಿ. ಬಿಕಾಸ್ ನಮ್ಮ ನಾಡಿನ ಗೌರವನ ಮತ್ತು ನಮ್ಮದು ಯಾವ ಸೊಬಗಿದೆ ಅದನ್ನು ನಾವು ವ್ಯಕ್ತಪಡಿಸ್ಬೇಕು. ಎಲ್ಲ ಊರಲ್ಲೂ ಒಂದೊಂದು ಥರ ಸ್ಯಾರೀಸ್ ವೇರ್ ಮಾಡ್ತಾರೆ ಮತ್ತು ಅವ್ರದ್ದೇ ಆದಂಥ ಉಡುಗೆ ತೊಡೆಗಳಿರ್ತವೆ. ಅವಕ್ಕೆ ನಾವು ಗೌರವಿಸ್ಬೇಕು. ಏನಕ್ಕೆ ಅಂದರೆ ಪ್ರೆಸೆಂಟ್ ನಾವು ಎಲ್ಲಿರ್ತೀವಿ, ಏನು ಮಾಡ್ತಿದ್ದೀವಿ ಅನ್ನೋ ಮೆಂಟಾಲಿಟಿ ಮೇಲೆ ಸೀರೆ ಉಟ್ಕೊಂಡು ಬರೋದಾಗಲಿ ಅವ್ರವ್ರ ಕಲ್ಚರ್ನ ಅವರು ಬೆಳೆಸ್ಬೇಕು. ಇವಾಗ ಏನಾಗ್ತಿದೆ ಎಲ್ಲ ವೆಸ್ಟರ್ನ್ ಕಲ್ಚರ್ ಬಂದ್ಬಿಟ್ಟು ನಮ್ಮ ಕಲ್ಚರು ಕಮ್ಮಿ ಆಗ್ತಾ ಇದೆ. ಅದನ್ನು ನಾವು ಯಾವತ್ತೂ ಕಮ್ಮಿ ಮಾಡ್ಕೋಬಾರ್ದು. ನಮ್ಮ ಕಲ್ಚರ್ನ ನಾವು ಬೆಳೆಸ್ಬೇಕು, ಉಳಿಸ್ಬೇಕು. ಈ ಸ್ಯಾರಿನ ನಾನು ಅದಕ್ಕೆ ವೇರ್ ಮಾಡ್ಕೊಂಡ್ಬಂದಿದ್ದೀನಿ. ತುಂಬ ಇಷ್ಟದಿಂದ ವೇರ್ ಮಾಡ್ಕೊಂಡ್ಬಂದಿದ್ದೀನಿ. ನೀವು ಅಷ್ಟೇ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸಿ. ಕರ್ನಾಟಕದ ಸೀರೆ ಕರ್ನಾಟಕದ ಹೆಮ್ಮೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈಗ ಇನ್ನೇನು ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ನಮ್ಮ ತೀರ್ಪುಗಾರರಾದ ಡಾಕ್ಟರ್ ವೀಣಾ ಮೇಡಮ್ ಹಾಗೂ ಜಯಂತಿ ಮೇಡಮು ಸ್ವಲ್ಪ ಟೈಮ್ ತಗೊಳ್ತಿದ್ದಾರೆ, ಯಾಕೆಂದರೆ ಅವ್ರಿಗೆ ತುಂಬ ಕಷ್ಟ ಆಗ್ತಿದೆ ಪಾಪ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸೊ ಯಾರಿಗೆ ಪ್ರೈಸ್ ಬರುತ್ತೆ? ಆ್ಯಕ್ಚುಲಿ ಫಸ್ಟು ನಾವು ಬರೀ 1 ಬಾಯ್ 1 ಗರ್ಲ್
ಅಂತ ಮಾತ್ರ ಅನ್ಕೊಂಡ್ವಿ. ಆದ್ರೆ ಈಗ ಜಡ್ಜಸ್ ಹೇಳ್ತಾ ಇದಾರೆ ಬೇಡ ಬೇಡ ಕಷ್ಟ ಆಗ್ತಿದೆ, ಲೆಟ್ ಇಸ್ ಗಿವ್ 3 ಪ್ರೈಸಸ್, 1, 2 and 3. ಸೊ ಟೋಟಲಿ 6 ಪ್ರೈಸಸ್ ಅನೌನ್ಸ್ ಆಗ್ತಾ ಇದೆ. ಅದಾದ್ಮೇಲೆ ಇನ್ನೊಂದು ಸರ್ಪ್ರೈಸ್ ಇದೆ, ಈಗಲೇ ಹೇಳಲ್ಲ, ಆಮೇಲೆ ಹೇಳ್ತೀವಿ ಏನು ಸರ್ಪ್ರೈಸು ಅಂತ. ಸೊ ನಾವು ಜಡ್ಜಸ್ ವಿಲ್ ಅನೌನ್ಸ್ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ಪ್ರೈಸ್. ಸೊ ಐ ವೆಲ್ಕಮ್ ದ ಜಡ್ಜಸ್ ಜಯಂತಿ ಮೇಡಮ್ ಹಾಗೂ ವೀಣಾ ಮೇಡಮ್ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸೊ ಬಂದು ಅವರು ಈಗ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಸೊ ಜೋರಾದ ಚಪ್ಪಾಳೆ. It's very tough to decide who is first, second and third, but inevitably we have to select, and everybody's presentation was excellent, and today's winner from girls is third place goes to Tejaswini. Second place Yashaswini, and first place goes to Ramya. Okay. Boys list. Third place goes to Venkatesh. Second place goes to, any guesses? Naresh. First place goes to ಯಾರು? ಕಿರಣ್. ಐ ಕಂಗ್ರಾಚುಲೇಟ್ ಆಲ್ ದ ವಿನ್ನರ್ಸ್. ಒಂದು ಸರ್ಪ್ರೈಸ್ ಇದೆ ಅಂತ ಮೇಡಮ್ ಈಗಾಗಲೇ ಹೇಳಿದ್ರು, ಆ ಸರ್ಪ್ರೈಸ್ನ ಮೇಡಮೇ ಅನೌನ್ಸ್ ಮಾಡ್ತಾರೆ. ಓಕೆ, ಕಂಗ್ರ್ಯಾಚುಲೇಷನ್ ವಿನ್ನರ್ಸ್, ಲಿಕ್ಕಿಂಗ್ ಆಸಮ್, ಬ್ಯೂಟಿಫುಲ್, ಚೆನ್ನಾಗಿ ಕಾಣ್ತಿದ್ದೀರಾ. ಫೋಟೋ ಆದ್ಮೇಲೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ಸೊ ನಿಮಗೆ ಪ್ರೈಸಸ್ನ ವ್ಯಾಲಿಡಿಕ್ಟರಿ ದಿವಸ ಅನೌನ್ಸ್ ಕೊಡ್ತೀವಿ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಸೊ ಈಗ ಏನು ಸರ್ಪ್ರೈಸ್ ಇರ್ಬೋದು ಇವಾಗ? ಸೊ ದ ಬೆಸ್ಟ್ ಎಥ್ನಿಕ್ ವೇರ್ ಅಮಾಂಗ್ ದ ಲೇಡಿ ಟೀಚರ್ಸ್ ಗೋಸ್ ಟು ಕುಸುಮ ಮೇಡಮ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ. ಕನ್ನಡದ ಕಣ್ಮಣಿ ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಕುಸುಮ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಮಾಡಿ. ಎಸ್, ಕುಸುಮ ಮೇಡಮ್, ಶಿ ಇಸ್ ಟೋಟಲಿ ಡ್ರೆಸ್ಡ್ ಅಪ್ ಲೈಕ್ ಕನ್ನಡ ಮಾತೆ. ಪ್ಲೀಸ್ ಬರ್ರಿ. ಓಕೆ, ಈಗ ಜೆಂಟ್ಸ್ ಟೀಚರ್ಸ್ ಅಲ್ಲಿ ಯಾರಿರ್ಬೋದು? ಮೆನ್ ಫ್ಯಾಕಲ್ಟಿ ಯಾರಿರ್ಬೋದು? ಎನಿ ಗೆಸಸ್? Okay, it is Anand sir from Physical Education Department. Anand sir, please ವೇದಿಕೆ ಮೇಲೆ ಬರಬೇಕು. ನಿಮ್ಮನ್ನ ಹಾಗೆ ಕಳಿಸಲ್ಲ, ಕನ್ನಡದ ಬಗ್ಗೆ ಒಂದು ಹಾಡು ಹೇಳ್ಬಿಟ್ಟೆ ಹೋಗ್ಬೇಕು ನೀವು ಇಲ್ಲಿಂದ. ಹೌದು, ಬನ್ನಿ ಸರ್. ಸೊ ನಿಮಗೂ ಕೂಡ ಪ್ರೈಸ್ ಅವತ್ತೇ ಕೊಡ್ತೀವಿ ಸರ್. ನೋ ಪ್ರೈಸಸ್ ಟುಡೇ, ಓನ್ಲಿ ಅನೌನ್ಸ್ಮೆಂಟ್. ಸರ್ ಫಸ್ಟ್ ಒಂದು ಫೋಟೋ ಸೆಷನ್. ಸಿದ್ದು ಎಲ್ಲೋದ್ರು? ಊಟಕ್ಕೆ ಹೋಗ್ಬಿಟ್ರಾ? ಓಕೆ, ನಿಮ್ಮಲ್ಲಿ ಯಾರೊಬ್ರು ಫೋಟೋ ತೆಗಿರೋ ಪ್ಲೀಸ್. ಪ್ಲೀಸ್ ಬೇಜಾರು ಮಾಡ್ಕೊಂಬಿಡಿ, ಬನ್ನಿ. ಓಕೆ ಸರ್, ಈಗ ನಿಮ್ಗೇನು ಅನಿಸ್ತಿದೆ ಹೇಳ್ಬಿಟ್ಟು ಒಂದು ಹಾಡು ಹೇಳ್ಬೇಕು. ನಮ್ಗೆ ಗೊತ್ತಿಲ್ಲ, ಕುಸುಮನೂ ಅಷ್ಟೇ, ಇಬ್ರು ಹಾಡು ಹೇಳ್ತಾರೆ. ಮೇಡಮ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾಡ ಹಬ್ಬ ಅಂತಂದಾಗ ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಒಂದಿನಕ್ಕಾದರೂ ಕನ್ನಡ ಅನ್ನೋದು ಎಲ್ಲೆಡೆ ಕೇಳುತ್ತೆ, ಎಲ್ಲೆಡೆ ಕಾಣುತ್ತೆ ಅನ್ನೋವಂಥದ್ದು. ಸೊ ಕನ್ನಡ ಅನ್ನೋದು ಬರೀ ಕನ್ನಡ ಪಾಠ ಮಾಡೋರ ಒಂದು
ಅಭಿಮಾನ ಅಷ್ಟೇ ಅಲ್ಲ, ಎಲ್ಲರ ಅಭಿಮಾನ ಆದಾಗ ಮಾತ್ರ ಭಾಷೆ ಉಳಿಯುತ್ತೆ, ಬೆಳೆಯುತ್ತೆ ಅನ್ನುವಂಥದ್ದು. ಆ ಕಾರಣದಿಂದ ಈ ಒಂದು ನಾಡ ಹಬ್ಬದ ಆಚರಣೆ ನಿಜಕ್ಕೂ ಕೂಡ ಒಂದು ರೀತಿ ಅರ್ಥಗರ್ಭಿತವಾಗಿ, ಸುಂದರವಾಗಿ, ಸ್ಮರಣೀಯವಾಗಿ ಮೂಡಿಬಂತು ಅನ್ನೋದರಲ್ಲಿ ಯಾವುದೇ ರೀತಿ ಎರಡು ಮಾತು ಬರೋದಿಲ್ಲ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ನಾನು ಇಲ್ಲಿ ನಮಗೂ ಕೂಡ ಒಂದು ಸಾಂಪ್ರದಾಯಿಕ ಉಡುಗೆಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದಂಥ ಸಂದರ್ಭದಲ್ಲಿ ಇದು ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡು ಸುಮ್ಮನಾದೆ. ನಾನು ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆದರೆ ವೀಣಾ ಮೇಡಮ್ ನನಗೆ ಇಲ್ಲ, ನೀನು ಆ ರೀತಿ ಡ್ರೆಸ್ ಮಾಡ್ಕೊಂಡು ಬನ್ನಿ, ಆ ಒಂದು ಸಂಭ್ರಮ ಕಾಣುತ್ತೆ ಕಾಲೇಜಲ್ಲೂ ಕೂಡ ಅಂತ ಹೇಳಿ ನನಗೆ ಪ್ರೋತ್ಸಾಹ ಮಾಡಿದ್ರಿಂದ ನಾನು ಮನಸ್ಸಲ್ಲಿ ಮೂಡಿದ್ದನ್ನು ನಾನು ಇಲ್ಲಿ ಕ್ರಿಯೆನಲ್ಲಿ ತೋರಿಸಿದೆ ಅಷ್ಟೇ ಅನಿಸುತ್ತೆ. ನಾನು ಧರಿಸಿರುವಂತಹ ಪೋಷಾಕು ಮೈಸೂರು ಪ್ರಾಂತ್ಯದ ಒಂದು ಸಾಂಪ್ರದಾಯಿಕವಾದಂತಹ ಉಡುಗೆ. ಇದರಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು ಕೇಶ ವಿನ್ಯಾಸ ಅನ್ನುವಂಥದ್ದು. ಸೊ ಇಲ್ಲಿ ಕೂದಲಿಗೆ ನಾಗರ ಅನ್ನುವಂತಹ ಒಂದು ಆಭರಣವನ್ನು ಧರಿಸ್ತಾರೆ. ಸೊ ಅಲ್ಲಿ ಅದನ್ನು ನಾಗರ ಜಡೆ ಅಂತಲೇ ಕರೀತಾರೆ. ಅದು ತುಂಬ ಮುಖ್ಯ. ಯಾಕೆ ಅಂತಂದರೆ ನಮ್ಮ ಎಲ್ಲ ಹೆಣ್ಣು ಮಕ್ಕಳು ಕೂಡ ರಾಜಕುಮಾರಿಯರು, ದೇವತೆಯರು ಅನ್ನುವಂತಹ ಒಂದು ಭಾವನೆ ಆ ಒಂದು ಹಿನ್ನೆಲೆಯಲ್ಲಿ ಮೂಡಿ ಬರುವಂಥದ್ದು. ಸೊ ಹಾಗಾಗಿ ನಾನು ಆ ಒಂದು ಆಭರಣವನ್ನು ಇಲ್ಲಿ ಸಾಂಪ್ರದಾಯಿಕವಾದಂತಹ ಒಂದು ಹಿನ್ನೆಲೆಯಲ್ಲಿ ಧರಿಸ್ಕೊಂಡು ಬಂದೆ. ಈ ಕಾಲದಲ್ಲಿ ಅದು ಕಾಣೋದಿಲ್ಲ, ಅದು ಮರೆ ಆಗಿದೆ. ಉಳ್ಕೊಂಡಿರೋರ ಹತ್ರ ಉಳಿಸ್ಕೊಳ್ಳಿ ಅನ್ನೋವಂಥದ್ದು ಕೂಡ ಒಂದು ಕಾಳಜಿ ಅಷ್ಟೇ. ನನಗೆ ಇದು ನನ್ನ ತಾಯಿ ಈ ರೀತಿಯ ಬಳುವಳಿಯಾಗಿ ಬಂದಿರೋ ಅಂಥದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಕುಸುಮಾ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಓವರ್ ಟು ಆನಂದ್ ಸರ್. ಥ್ಯಾಂಕ್ ಯು ಶಶಿಕಲಾ ಮೇಡಮ್ ಅಂಡ್ ವೀಣಾ ಮೇಡಮ್. ನನಗೊಂದು ಹಾಡು ಹೇಳಿ ಅಂದವ್ರೆ, ತಕ್ಷಣ ಕರೆದು ವೇದಿಕೆ ಮೇಲೆ ಕರೆದಿರೋದ್ರಿಂದ ಒಂದು ಕನ್ನಡದ ಬಗ್ಗೆ. ಯಾಕೆಂದರೆ ನಮ್ಮ ಸರ್ಕಾರಿ ಕಲಾ ಕಾಲೇಜು ರಾಜ್ಯದಲ್ಲೇ ಸರ್ಕಾರಿ ಕಾಲೇಜುಗಳಲ್ಲಿ A+ ಶ್ರೇಣಿಯನ್ನು ಪಡೆದಂಥ ಏಕೈಕ ಸರ್ಕಾರಿ ಕಾಲೇಜು ಅಂದರೆ ನಮ್ಮ ಸರ್ಕಾರಿ ಕಲಾ ಕಾಲೇಜು. ಈ ಕಾಲೇಜಿನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗ್ಬೋದು, ಇವತ್ತು ಕನ್ನಡ ಸಂಘದ ಕಾರ್ಯಕ್ರಮಗಳು ಆಗ್ಬೋದು, ಭಾಳ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಭಾಳ ಸಂತೋಷ ಆಗ್ತದೆ ಈ ಸಂದರ್ಭದಲ್ಲಿ ಕನ್ನಡವನ್ನು ಕುರಿತು, ಕನ್ನಡದ ಬಗ್ಗೆ. ಅಂಬರ ಕೇರಲಿ ಕನ್ನಡಿಗರ ನುಡಿ, ದಿಗಂತ ಕರಡಲಿ ನಮ್ಮ ನುಡಿ, ಕಾವ್ಯ ಮಲ್ಲಿಗೆಯು ಏರಿ ರಂಜಿಸಲಿ ಕನ್ನಡಮ್ಮನ ವನ್ನ ಮುಡಿ. ಅಂಬರ ಕೇರಲಿ ಕನ್ನಡಿಗರ ನುಡಿ, ದಿಗಂತ ಕರಡಲಿ ನಮ್ಮ ನುಡಿ, ಕಾವ್ಯ ಮಲ್ಲಿಗೆಯು ಏರಿ ರಂಜಿಸಲಿ ಕನ್ನಡಮ್ಮನ ವನ್ನ ಮುಡಿ, ಕನ್ನಡಮ್ಮನ ವನ್ನ ಮುಡಿ, ಕನ್ನಡಮ್ಮನ ವನ್ನ ಮುಡಿ. ನಮ್ಮ ಭಾಷೆ ಅಂಬರಗೆ ಇರಬೇಕು. ಅರ್ಥ ಆಯ್ತಾ? ನಮ್ಮ ಮಾತೃಭಾಷೆ ನಾವು ಪ್ರೀತಿಸ್ಬೇಕು. ಧನ್ಯವಾದಗಳು. ಧನ್ಯವಾದಗಳು ಸರ್. ಓಕೆ, ಸೊ ಎಲ್ಲರೂ ಪಾಪ ಅವಾಗ್ಲಿಂದ ಕೂತ್ಕೊಂಡಿದ್ದೀರಾ. ಇಟ್ಸ್ ಟೈಮ್ ಟು ಹ್ಯಾವ್ ಲಂಚ್. ಊಟ ಆಯ್ತಾ ಎಲ್ರದ್ದು? ಪ್ಲೀಸ್ ಎಲ್ಲರೂ ಹೋಗಿ ಊಟ ಮಾಡಿ. ಆಮೇಲೆ 2ನೇ ತಾರೀಕು ಗ್ರಾಜ್ಯುಯೇಷನ್ ಡೇ ಇರುತ್ತೆ, 3ನೇ ತಾರೀಕು ಸಮಾರೋಪ ಸಮಾರಂಭ ಇರುತ್ತೆ. ಇದೇ ಜೋಶ್, ಇದೇ ಒಂದು ಫೀಲ್ ಅಲ್ಲಿ ನೀವೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಇನ್ನು ಹೆಚ್ಚಿನ ಜೋಶ್